ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ನ ಈ ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ಗೆ ಇವತ್ತು ಬಂದಿರುವಂತಹ ನಮ್ಮ ಅತಿಥಿ ಅವರ ಜೀವನದಲ್ಲಿ ಸಾಕಷ್ಟು ಆರೋಪಗಳನ್ನು ಹೊತ್ತಿದ್ದಾರೆ. ಇವರು ಎಂಥ ವ್ಯಕ್ತಿ ಅಂದ್ರೆ ಯಾವಾಗ್ಲೂ ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೊಂಡಿರ್ತಾರೆ. ಇವರು ಎಂಥ ವ್ಯಕ್ತಿ ಅಂದ್ರೆ ತಪ್ಪನ್ನ ಮಾಡಿದ್ದಾರೆ, ಆದ್ರೆ ಎಷ್ಟು ತಪ್ಪನ್ನ ಮಾಡಿದಾರಲ್ಲ ಜನತೆ ಅವರಿಗೆ ಅಷ್ಟೇ ಮಟ್ಟದ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಜಗತ್ತಿನಲ್ಲಿ ಹೀಗಿರುವಂತ ಇವರು ಒಬ್ಬರೇ ವ್ಯಕ್ತಿ ಅಂತ ಅನ್ಸುತ್ತೆ, ಒಬ್ಬರೇ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಇವರು ಸಾಕಷ್ಟು ತಪ್ಪುಗಳನ್ನ ಮಾಡಿದ ನಂತರ ಕೂಡ ಜನತೆ ಇವರಿಗೆ ಅಷ್ಟೇ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾರೆ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಸಂಜಯ್ ದತ್ ಅವರನ್ನ. ಪ್ಲೀಸ್ ವೆಲ್ಕಮ್ ಸಂಜಯ್ ದತ್. ನಿಮ್ಮೆಲ್ಲರಿಗೂ ಆಪ್ಕಿ ಅದಾಲತ್ಗೆ ಸ್ವಾಗತ. ನನ್ನ ಹೆಸರು ಸಂಜಯ್ ದತ್. ನನ್ನ ಹೆಸರು ರಜತ್ ಶರ್ಮಾ. ಅರೆ ರಜತ್ ಭಾಯ್, 1 ವರ್ಷದಿಂದ ನೀವು ಕಾಣಿಸೇ ಇಲ್ಲ, ಅದಕ್ಕೆ ನಾನೇ ಈ ಕೆಲಸ ಮಾಡ್ಬಿಡೋಣ ಅನ್ಕೊಂಡು. ಇಲ್ಲ, ನೀವು ಆ ಕೆಲಸ ಮಾಡಬೇಡಿ. ನೀವು ಏನೆಲ್ಲ ಕೆಲಸ ಮಾಡಿದಿರಲ್ಲ ಆ ಕಾರಣಕ್ಕಾಗಿ ನಿಮ್ಗೆ ಆ ಕಟಕಟೆ ಇದೆ. ಓಕೆ, ಮತ್ತೆ ಈ ಜನತೆ ಕೆಲಸನ ನನಗೆ ಮಾಡೋದಕ್ಕೆ ಬಿಡ್ತೀವಿ. ಆಪ್ಕಿ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನು ಆರಂಭಿಸೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಆದ ಶಶಿ ಸನ್ನಿ ಅವರ ಪರ್ಮಿಷನ್ ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಕೋರ್ಟಿನ ಚರ್ಚೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಫಿಲ್ಮ್ ಸ್ಟಾರ್ ಸಂಜಯ್ ದತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ಜೀವನದಲ್ಲಿ ತುಂಬಾ ಕೇರ್ಲೆಸ್ ಎಂಬುದು. ಸಂಜು, ನಿಮ್ಮ ಜೀವನವನ್ನ ಸ್ಟಡಿ ಮಾಡಬೇಕಾದ್ರೆ ನಮಗೆ ಅರ್ಥ ಆದಂತ ಒಂದು ವಿಚಾರ ಏನು ಅಂದ್ರೆ ನೀವು ಬಾಲ್ಯದಿಂದಲೇ ಸಾಕಷ್ಟು ತುಂಟರು, ಎಲ್ಲರನ್ನೂ ಗೋಳು ಹುಯ್ಕೋತಾ ಇದ್ರಿ ಅಂತ ಕೇಳ್ಪಟ್ಟಿದ್ದೆ. ಹೌದೌದು. ಆಪ್ಕಿ ಅದಾಲತ್ಗೆ ಸುನಿಲ್ ದತ್ ಸಾಹೇಬ್ರು ಬಂದಿದ್ದಾಗ ಅವರು ನನಗೊಂದು ಕತೆ ಹೇಳಿದ್ರು. ಅವರನ್ನ ಭೇಟಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಎಲ್ಲ ಬರ್ತಾ ಇದ್ರಂತೆ. ಮತ್ತೆ ಅವ್ರ ಜೊತೆಗೆ ಮೀಟಿಂಗ್ ಆಗ್ಬೇಕಾದ್ರೆ ಅವರು ಸಿಗರೇಟ್ ಸೇತಾ ಇದ್ರಲ್ಲ, ಆ ಸಿಗರೇಟ್ನ ತುಂಡನ್ನ ಅವರು ಹೊರಗಡೆ ಎಸಿತಾ ಇದ್ರಲ್ಲ, ಅದನ್ನ ಸೇತಾ ಇದ್ದಂತ ಸಂಜಯ್ ದತ್ ಒಂದ್ ದಿವಸ ಸಿಕ್ಕಾಕೊಳ್ತಾರೆ. ರಜತ್ ಭಾಯ್, ಅಲ್ಲಿ ಒಂದು ವರಂಡ ಇತ್ತು. ಸೊ ಅಲ್ಲಿ ಪ್ರೊಡ್ಯೂಸರ್ಸ್ ಎಲ್ಲ ಸಿಗರೇಟ್ ಸೇದಿ ಬಿಸಾಕ್ತಾ ಇದ್ರು, ಆಚೆ ಎಸಿತಾ ಇದ್ರು. ನಾನು ಕೆಳಗಡೆ ಬಚ್ಚಿಕೊಂಡು ಆ ಸಿಗರೇಟ್ ತಗೊಂಡು ಸೇತಾ ಇದ್ದೆ. ಹಾಗೆ ಒಂದಿನ ದತ್ ಸಾಬ್ ಹೇಳಿದ್ರು, ಅಲ್ಲಿಂದ ಹೊಗೆ ಹೆಂಗ್ ಬರ್ತಾ ಇದೆ ಅಂತ. ಸೊ ಅವ್ರ ಬಗ್ಗೆ ನೋಡಿದ್ರೆ ನಾನು ಮಲ್ಕೊಂಡಿದ್ದೀನಿ ಸಿಗರೇಟ್ ಸೇದ್ಕೊಂಡು. ಆ ದಿನ ಆದ್ಮೇಲೆ ನನ್ನ ಬೋರ್ಡಿಂಗ್ ಸ್ಕೂಲ್ ಕಳಿಸ್ಬಿಟ್ರು. ಮತ್ತೆ ನಾನ್ ಕೇಳ್ಪಟ್ಟೆ ಕೆಲವು ದಿನ ನಿಮ್ಮನ್ನ ಬಿಸ್ಲಲ್ಲಿ ಕೂಡ ನಿಲ್ಸಿದ್ರಂತೆ. ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ದತ್ ಸಾಬ್ ಜೊತೆಯಲ್ಲಿ. ನಾನು ಚಿಕ್ಕವನಿದ್ದೆ. ನಮ್ಮಮ್ಮ ಹತ್ರ ಕದ್ದು ಮುಚ್ಚಿ ನಮ್ಮಪ್ಪ ಸಿಗರೇಟ್ ಸೇದ್ಬೇಕಾದ್ರೆ ನಾನೇ ಸಿಗರೇಟ್ ಸೇದ್ಬಾರ್ದು. ಆಗ ನನಗೆ ಸರಿಯಾಗಿ ಬಿತ್ತು. ದತ್ ಸಾಬ್ ಬಂದ್ರು, ಅರೆ ಸೇದ್ಲಿ ಬಿಡು ಸಿಗರೇಟ್ ಇವನು. ನನಗೆ ಹೇಳಿದ್ರು ಈ ಥರ ಹಚ್ಚು ಅಂತ. ಮತ್ತು ನಾನು ಹಚ್ಚಿದೆ. ಆಮೇಲೆ ಹೇಳಿದ್ರು ಈ ಥರ ಒಳಗೆ ಎಳ್ಕೋಬೇಕು ಅಂತ. ಎಳ್ಕೊ ಹೊಗೆನ, ಮತ್ತೆ ಮೂಗಿಂದ ಬಿಡು. ನಾನು ಎಳ್ಕೊಂಡೆ, ಪೂರ್ತಿ ಸಿಗರೇಟೇ ಆಗೋಯ್ತು. ದತ್ ಸಾಬ್ ಫುಲ್ ತಲೆಗೆಡ್ಸ್ಕೊಂಬಿಟ್ರು. ಮತ್ತೆ ಬಿಸಿಲಲ್ಲಿ ನಿಲ್ಸಿದ್ರು, ಸರಿಯಾಗಿ ಹೊಡೆದ್ರು. ಮತ್ತೆ ಎಲ್ಲ ಅಭ್ಯಾಸಗಳಿಂದ ನಿಮ್ಮನ್ನ ಕಾಪಾಡೋದಕ್ಕೆ ಅಂತ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಹೌದು, ನಾನು ಬೋರ್ಡಿಂಗ್ ಸ್ಕೂಲ್ ಲಾರೆನ್ಸ್ ಸ್ಕೂಲಲ್ಲಿ ಓದ್ತಿದ್ದೆ 11 ವರ್ಷ. ಮತ್ತೆ ಲಾರೆನ್ಸ್ ಸ್ಕೂಲಲ್ಲಿ ನೀವು ಎಂಥ ತುಂಟತನಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ನಿಮ್ಮ ಟೀಚರ್ ಹತ್ರ ಮಾತಾಡಿದ್ವಿ. ಅದಕ್ಕೆ ಸಾಕ್ಷಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದೆಲ್ಲ ಏನು ಅಂತ ನಿಮಗೆ ತೋರಿಸ್ತೀವಿ. ಹಲೋ ಸಂಜು, ಗೊತ್ತಾಯ್ತಾ ಯಾರು ಅಂತ? ನಾನು ನಿನ್ನ ಜೂನಿಯರ್ ಡಾರ್ಮೆಟ್ರಿಯ ಹೌಸ್ ಮಾಸ್ಟರ್, ಶಿವಾಲಿಕ್ ಹೌಸ್. ಚಿಕ್ಕಂದಿಂದು ಏನಾದ್ರೂ ನೆನಪಿದ್ಯಾ ಅಥವಾ ಎಲ್ಲ ಮರೆತುಬಿಟ್ಟಿದ್ಯಾ ಹೇಗೆ? ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಮಾಡ್ತಾ ಇದ್ರಲ್ಲ, ಸ್ನೇಹಿತರೆಲ್ಲ ಒಟ್ಟಿಗೆ ಪೋಲ್ಟ್ರಿ ಫಾರ್ಮ್ ರೇಡ್. ಆ ಪೋಲ್ಟ್ರಿ ಫಾರ್ಮ್ ರೇಡ್ ಆದ್ಮೇಲೆ ನಿಂಗೆ ನಾವು ಪನಿಷ್ಮೆಂಟ್ ಕೊಟ್ಟಿದ್ವಲ್ಲ. ಅಂದ್ರೆ ನೀವು ಸ್ಕೂಲ್ನಲ್ಲೂ ಕೂಡ ಬದಲಾಗ್ಲೇ ಇಲ್ಲ. ಇವರು ಐ ಥಿಂಕ್ ಡಾಕ್ಟರ್ ಗುಪ್ತಾ, ಹಿಂದಿ ಟೀಚರ್. ಆದರೆ ಇವರಲ್ಲಿ ಸ್ಪೆಷಾಲಿಟಿ ಏನೋ ರಜತ್ ಭಯ್ ಅಂದರೆ, ಇವ್ರು ಏನೇ ಪ್ಲೇ ಮಾಡಲಿ, ಸ್ಕೂಲ್ ಪ್ಲೇ, ಅದರಲ್ಲಿ ನನ್ನ ಕೆಲಸದವನೇ ಮಾಡ್ತಾಯಿದ್ರು. ಸೊ ಪ್ರತಿ ವರ್ಷ ನಾನಿಲ್ಲ ಧನಿ ಆಗಿರ್ತಿದ್ದೆ, ರಾಮ ಆಗಿರ್ತಿದ್ದೆ, ಈ ಥರದ್ದು ಏನೋ ಒಂದು ಕ್ಯಾರೆಕ್ಟ್ರು. ಸ್ಕೂಲಿಂದ ಇನ್ನೊಂದು ವಿಚಾರ ಗೊತ್ತಾಗಿದ್ದೇನೆಂದ್ರೆ, ಇವಾಗ ಬಹಳ ಚಿಕ್ಕವರಿದ್ರಿ, ಆದರೆ ಹುಡುಗಿರ್ಗೆ ಲವ್ ಲೆಟರ್ ಬರೀತಾ ಇದ್ರಿ.
ಅದು ಸರಿನೇ ರಜತ್ ಭಾಯ್. ನಾನು ಲವ್ ಲೆಟ್ರ್ ಒಂದು 15 ಜನಕ್ಕೆ ಬರೀತಾ ಇದ್ದೆ, ಅಟ್ಲೀಸ್ಟ್ ಒಂದಾದ್ರೂ ಬೀಳಲಿ ಅಂತ. ಮತ್ತೆ ನಿಮ್ಮೊಳಗಿನ ಪ್ರೇಮ ಕವಿ ಇವತ್ತಿಗೂ ಹಾಗೇ ಇದ್ದಾನ? ಇವಾಗ ವಯಸ್ಸಾಗಿದೆ ರಜತ್ ಭಾಯ್, ಆ ಪ್ರೇಮ ಕವಿ ಈಗ ಕಮ್ಮಿ ಆಗ್ಬಿಟ್ಟಿದ್ದಾನೆ. ಆದ್ರೆ ನೋಡಿ, ನಾನು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕಥೆಗಳನ್ನ ಕೇಳ್ತೀನಲ್ಲ, ನೀವು ಬೇರೆಯವ್ರ ಜೊತೆ ಹೊಂದ್ಕೋತಿರೋ ಇಲ್ವೋ, ಆದ್ರೆ ಫಿಲ್ಮ್ನ ಹೀರೋಯಿನ್ ಜೊತೆ ತುಂಬಾ ಹೊಂದ್ಕೋತೀರಾ. ಖಂಡಿತ ರಜತ್ ಭಾಯ್. ಅದೇ ನನಗೆ ಯಾರಾದ್ರೂ ಬಂದು ನಿನ್ನ ಫೇವ್ರೇಟ್ ಹೀರೋಯಿನ್ ಯಾರು ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಎಲ್ಲರೂ ಅಂತ. ಒಬ್ರಿಬ್ರು ಫೇವ್ರೇಟ್ ಇಲ್ಲ, ಎಲ್ಲರೂ ಫೇವ್ರೇಟೇ. ಯಾಕಂದ್ರೆ ಒಬ್ರು ಹೆಸರು ತಗೊಂಡ್ರೆ ಬೇರೆಯವ್ರಿಗೆಲ್ಲ ಬೇಜಾರಾಗುತ್ತೆ. ಮೇ ಬಿ ಅದು ಆಗಿರ್ಬೋದು. ದತ್ ಸಾಹೇಬ್ರ ಜೊತೆ ಮಾತಾಡಿದ್ವಿ. ನರ್ಗೀಸ್ ಅವರು ಸದಾ ಹಸನ್ಮುಖಿ, ಇಡೀ ಜಗತ್ ಅವ್ರಿಗೆ ಪ್ರೀತಿ ಕೊಟ್ಟಿದೆ. ದತ್ ಸಾಹೇಬ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಸಾಧ್ಯ? ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ದತ್ ಸಾಹೇಬ್ರಿಗೆ ನೀವು ಸಣ್ಣ ವಯಸ್ಸಿನಲ್ಲೇ ಹೀರೋ ಆಗೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಖಂಡಿತ ನಿಜ ರಜತ್ ಭಾಯ್. ಅವ್ರಿಗೆ ನಾನು ಆಕ್ಟರ್ ಆಗೋದು ಇಷ್ಟ ಇರಲಿಲ್ಲ. ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಕಾಲೇಜ್ ಕಂಪ್ಲೀಟ್ ಮಾಡ್ಲಿ, ಬೇರೆನೋ ಮಾಡ್ಲಿ. ನಾನ್ ಡಿಸೈಡ್ ಮಾಡಿದೆ ಆಕ್ಟರ್ ಆಗೋದು ಈಸಿ, ಯಾವನ್ ಇದೆಲ್ಲ ಓದ್ತಾನಪ್ಪ ಅಂತ ಕಾಲೇಜ್ ಹೋಗಿ. ಸೊ ನಾನು ಡ್ಯಾಡಿಗೆ ಹೇಳಿದೆ, ಡ್ಯಾಡಿ ನಾನು ಆಕ್ಟರ್ ಆಗ್ತೀನಿ ಅಂತ. ಅವ್ರು ಹೇಳಿದ್ರು, ಏನ್ ಅನ್ಕೊಂಡಿದ್ಯಾ, ತುಂಬಾ ಈಸಿ ಅನ್ಕೊಂಡಿದ್ಯಾ? ನಾನು ಹೇಳ್ದೆ, ಇಲ್ಲ ಈಸಿ ಅಲ್ಲ, ಬಟ್ ಓದಕ್ಕಾಗ್ತಿಲ್ಲ ಅಂದೆ. ಅದಕ್ಕೆ ನಮ್ಮಪ್ಪ, ಹೌದಾ ಸರಿ ಬಾ. ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಆಕ್ಟರ್ ಆಗೋದು ಎಷ್ಟು ಕಷ್ಟದ ಕೆಲಸ ಅಂತ. ಅವ್ರು ನನಗೆ 2 ವರ್ಷ ಟ್ರೈನಿಂಗು, ಹಾರ್ಸ್ ರೈಡಿಂಗು, ಕರಾಟೆ, ಅದು ಇದು, ಆಮೇಲೆ ಅರ್ಥ ಆಯ್ತು ಇದಕ್ಕಿಂತ ಓದೋದೇ ಈಸಿ ಇತ್ತಲ್ಲಪ್ಪ ಅಂತ. ನಾನು ನಿಮ್ಮ ಸಿನಿಮಾ ಹೆಸರುಗಳನ್ನ ನೋಡ್ತಾ ಇದ್ದೆ, ಪ್ರಾರಂಭದ ದಿನಗಳದ್ದು. 90s ಸಿನಿಮಾಗಳಿದು. ಖತರ್ನಾಕ್, ಅದ್ರಲ್ಲಿ ನೀವು ಕಿಲ್ಲರ್ ಆಗಿದ್ರಿ ಸೂರಜ್. ಜಹ್ರೀಲೆ, ಅದರಲ್ಲೂ ಕಿಲ್ಲರ್ ಆಗಿದ್ರಿ ರಾಖಾ. ಕ್ರೋದಲ್ಲಿ ನೀವು ಡಾನ್ ಆಗಿದ್ರಿ. 91ನಲ್ಲಿ ಯೋಧಾ ಬಂತು, ಅದರಲ್ಲೂ ಕೂಡ ಡಾನ್. 93ನಲ್ಲಿ ಖಲ್ನಾಯಕ್, ನಾಯಕ ಅಲ್ಲ ಖಳನಾಯಕ ಆಗಿದ್ರಿ. ಹಾತೀಶ್, ವಾಸ್ತವ್, ಹಥಿಯಾರ್, ಖಾಟೆ, ಪ್ರತಿ ಸಿನಿಮಾದಲ್ಲೂ ನೀವು ಈ ಡಾನ್ ಕ್ಯಾರೆಕ್ಟರ್ ಯಾಕೆ ಮಾಡ್ತಾ ಇದ್ರಿ? ರಜತ್ ಭಾಯ್, ಫಸ್ಟು ನನಗೆ ರೋಲ್ಸ್ ಏನು ಬರುತ್ತೆ, ಪ್ರೊಡ್ಯೂಸರ್ಸ್ ಏನು ರೋಲ್ ತೊಗೊಂಡು ಬರ್ತಾರೆ ಅದೆಲ್ಲ ಇಂಥದ್ದೇ ಬರುತ್ತೆ. ಡಾರ್ಕ್ ಕ್ಯಾರೆಕ್ಟರ್ ಅಂತ ನಾನು ಹೇಳಲ್ಲ, ಒಂದು ಗ್ರೇ ಕ್ಯಾರೆಕ್ಟರ್ ಮಾಡೋದು ಒಂದು ಆ್ಯಕ್ಟರ್ಗೆ ತುಂಬಾ ಖುಷಿ ಕೊಡುತ್ತೆ, ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಸಪೋಸ್ ಇವಾಗ ನಾನು ನ್ಯೂಸ್ ಬಗ್ಗೆ ಮಾತಾಡ್ತೀನಿ. ಇವಾಗ ಒಸಾಮಾ ಬಿನ್ ಲಾಡನ್ ಟಿವಿಯಲ್ಲಿ ಬಂದರೆ ಎಲ್ಲರೂ ಅದನ್ನೇ ನೋಡೋಕೆ ಶುರು ಮಾಡ್ತೀರಾ, ಕರೆಕ್ಟ್ ತಾನೆ? ಯುನೋ, ಇಟ್ಸ್ ಲೈಕ್ ಚಾಲೆಂಜಿಂಗ್ ಆಗುತ್ತೆ. ಅದು ಆ್ಯಕ್ಟಿಂಗಲ್ಲೂ ಹಾಗೆ ಕೂಡ ಒಂದು ಚಾಲೆಂಜ್ ಅನ್ಸುತ್ತೆ ಈ ಥರ ರೋಲ್ಸ್ ಮಾಡೋದು. ಒಬ್ರು ತುಂಬಾ ದೊಡ್ಡ ಡೈರೆಕ್ಟರ್ ನನಗೆ ಹೇಳಿದ್ರು, ಸಂಜಯ್ ದತ್ಗೆ ಗನ್ಗಳ ಮೇಲೆ, ಪಿಸ್ತೂಲ್ಗಳ ಮೇಲೆ ತುಂಬಾನೇ ಆಸಕ್ತಿ ಇದೆ. ಒಂದ್ ದಿವಸ ನೀವು ಸೆಟ್ಗೆ AK-47 ತಗೊಂಡು ಹೋಗಿದ್ರಂತೆ. ಅಯ್ಯೋ ದೇವ್ರೇ. ತಗೊಂಡು ಹೋಗಿದ್ದೆ, ಆದ್ರೆ ಅದು ಡಮ್ಮಿ AK-47. ಸಂಜಯ್ ದತ್ ಅವರ ಇಮೇಜು ಹೇಗಾಗಿದೆ ಅಂತಂದ್ರೆ ಅದು ಸಿನಿಮಾ ಇಂಡಸ್ಟ್ರಿಯ ಅಸಲಿ ಬಾಯ್ ನೀವೇ ಅಂತ. ನಿಜವಾದ ರೌಡಿನೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನು ಫಿಲ್ಮ್ ಇಂಡಸ್ಟ್ರಿ ಗಾಂಧೀಜಿ ಅಂತೂ ಆಗಿದ್ದೀನಿ. ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ನನಗೆಲ್ಲರೂ ಫ್ರೆಂಡ್ಸು, ನನಗೆ ಯಾರೂ ಶತ್ರುಗಳಿಲ್ಲ. ಅಷ್ಟು ಸ್ನೇಹಿತರಿರೋದ ಕಾರಣ ನನ್ನ ಹೃದಯ ತುಂಬ ವಿಶಾಲವಾಗಿದೆ ಅಂತ ಅಲ್ವಾ? ಅವರು ವರ್ಕರ್ ಇರ್ಬೋದು, ಇಲ್ಲ ದೊಡ್ಡ ಆ್ಯಕ್ಟರ್ ಇರ್ಬೋದು. ನಾನು ಕೇಳ್ಪಟ್ಟಿದ್ದೆ, ಶಾರುಖ್ ಖಾನ್ ಮತ್ತೆ ಸಲ್ಮಾನ್ ಖಾನ್ ಅವ್ರ ಮಧ್ಯೆ ಜಗಳ ಆಗಿದ್ದಾಗ ನೀವು ಮೀಡಿಯೇಟ್ ಮಾಡೋ ಕೆಲಸ ಮಾಡಿದ್ರಂತೆ. ಇಲ್ಲ, ನಾನು ಮೀಡಿಯೇಟ್ ಮಾಡಲಿಲ್ಲ ರಜತ್ ಭಾಯ್, ಆದರೆ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ನಾವೆಲ್ಲ ಒಂದೇ ಫ್ಯಾಮಿಲಿ ಇದ್ದಂಗೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ, ಫ್ಯಾಮಿಲಿಲ್ಲ ಆದಂಗೆ. ಅದಕ್ಕೋಸ್ಕರ ಮಾತಾಡೋದೇ ಬಿಡಬಾರ್ದಲ್ವಾ? ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದೆ, ನೋಡ್ರಪ್ಪ, ಒಂದು ಖುಷಿಯಾದ ವಾತಾವರಣ ಇರಬೇಕು, ಒಂದು ಫ್ಯಾಮಿಲಿ ಥರ ಇರಬೇಕು. ಆದರೆ ಈ ಮಾತು ನಿಜನಾ? ನಿಮ್ಮ ಇಮೇಜ್ ಸಿನಿಮಾ ಜನಗಳ ಮಧ್ಯದಲ್ಲಿ ಯಾವ ಥರ ಇತ್ತು ಅಂದರೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿದ್ರಿ, ಹೊಡಿ ಬಡಿ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ರಿ, ಅದೇ ಸಿಗ್ತಾ ಇತ್ತು. ಮತ್ತೆ ನೀವು ಜೈಲಿಂದ ಹೊರಗಡೆ ಬಂದು ನೀವು ಬದಲಾದಾಗ ನಿಮ್ಗೆ ರೋಲ್ ಕೂಡ ಸಾಫ್ಟ್ ಆಗಿರೋದು ಸಿಗೋದಕ್ಕೆ ಶುರುವಾಯಿತು. ನೋಡಿ, ಮುನ್ನಾಬಾಯಿ MBBS, ಆಮೇಲೆ ಗಾಂಧಿಗಿರಿ ರೋಲ್ ಸಿಕ್ತು. ಇಲ್ಲ ರಜತ್ ಭಾಯ್, ನಿಜ ಹೇಳಬೇಕು ಅಂದರೆ ಅದಕ್ಕೆ ಮುಂಚೆ ನಾನು ಸಾಜನ್ ಮಾಡಿದ್ದೆ. ಸಾಜನ್ ಕೂಡ ಲವ್ ಸ್ಟೋರಿನೇ. ಸಡಕ್, ಅದು ಕೂಡ ಲವ್ ಸ್ಟೋರಿನೇ. ಏನೋ, ಸೊ ಆ ಥರ ಏನಿಲ್ಲ. ಬಟ್ ಆದರೆ ನೀವು ಹೇಳಿದ್ದು ಕರೆಕ್ಟೇ, ಮುನ್ನಾಬಾಯಿ ಆದಮೇಲೆ ಆ ಥರ ರೋಲ್ ನನಗೆ ಸಿಕ್ಕಿದ್ದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನೋಡಿ, ಈಗ ನಮ್ಮ ಭಾರತದಲ್ಲಿ ಯಾವುದೇ ವ್ಯಕ್ತಿ ತಪ್ಪನ್ನ ಮಾಡಿದ್ರೆ ಜನ ಅವರಿಗೆ ಹೂ ತಗೊಂಡು ಹೋಗ್ಕೊಡ್ತಾರೆ. ಖಂಡಿತ ನಿಜ. ನಿಮಗೆ ಯಾವತ್ತಾದ್ರೂ ಆ ಜವಾಬ್ದಾರಿಯ ಅನುಭವ ಆಗಿದೆಯಾ? ನೀವು ಈ ರೋಲನ್ನ ಮಾಡಿದ್ದೀರಾ, ಅದಾದ ನಂತರ ಜನಗಳು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ? ಖಂಡಿತ ನನಗೆ ರಿಯಲೈಸ್ ಆಗಿದೆ. ನಾನು ಆ ಥರ ಮಾಡ್ಕೊಳ್ಳೇಬೇಕು. ನೋಡಿ, ಒಂದು ದುರಂತ ಹೇಳ್ತೀನಿ ನಿಮಗೆ.
ಈ ರಿಕ್ಷಾದವರು ತುಂಬ ತೊಂದರೆ ಕೊಡ್ತಾರೆ ಯುನೋ. ಸೊ ಇಲ್ಲಿ ರಿಕ್ಷಾ ಅಲ್ಲಿ ರಿಕ್ಷಾ. ನಾನು ಹೇಳ್ದೆ ಏನು ಮಾಡ್ತಿದ್ದೀರಪ್ಪ, ಗಾಡಿ ಟಚ್ ಆಗತ್ತೆ, ಇಳಿದ್ಬಿಟ್ಟು ನನಗೆ ಹೇಳ್ತಾನೆ ನಿನ್ಗೆ ಯಾಕೋ ನಿನ್ನ ಲೈನಲ್ಲಿ ನೀನು ಹೋಗು ಅಂತಾನೆ. ಅಣ್ಣ ದೊಡ್ಡ ನಮಸ್ಕಾರ. ಮತ್ತೆ ನೋಡಿ, ನಾನು ನೋಡಿದೆ ನಿಮ್ಮ ಮುಂದಿನ ಸಿನಿಮಾಗಳೇನಿದೆ ಅದನ್ನ ನೋಡಿದ್ರೆ ನೀವು ಬದಲಾಗಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಮುಂದೆ ಬರುವಂತ ನಿಮ್ಮ ಸಿನಿಮಾದ ಒಂದು ಹೆಸರು ಮಿಸ್ಟರ್ ಫ್ರಾಡ್. ಆ್ಯಕ್ಚುಲಿ ಮಿಸ್ಟರ್ ಫ್ರಾಡ್ ಕ್ಯಾನ್ಸಲ್ ಆಯಿತು. ಮಿಸ್ಟರ್ ಫ್ರಾಡ್ ನಡೀತಾ ಇಲ್ಲ. ಕಿಡ್ನಾಪ್ ಆದರೆ ರಿಲೀಸ್ ಆಯಿತು. ಬಟ್ ನೋಡಿದ್ರೆ ನಾನು ಕಿಡ್ನಾಪಲ್ಲಿ ಒಬ್ಬ ಫಾದರ್ ರೋಲ್ ಮಾಡ್ತಾ ಇದ್ದೀನಿ. ಸೊ ಬದಲಾಗಿದ್ದೀನಿ ಅಂತ ಅನ್ಸುತ್ತೆ. ನೀವು ಪಬ್ಲಿಕ್ ಮುಂದೆ ಒಂದು ವಿಚಾರನ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀರಾ? ಇನ್ಮೇಲೆ ನೀವು ಮಾಡುವಂತ ಪಾತ್ರಗಳು ಒಳ್ಳೆ ಪಾತ್ರಗಳಾಗಿರುತ್ತೆ, ಬಾಯಿಗಿರಿ ಪಾತ್ರ ಮಾಡಲ್ಲ? ಇದನ್ನ ನಾನು ಪಬ್ಲಿಕ್ ಹತ್ರನೇ ಕೇಳ್ತೇನೆ. ಏನ್ ಮಾಡ್ಲಿ ನಾನು? ಚಾಲೆಂಜಿಂಗ್ ನೋಡಿ. ಓಕೆ ಸರ್. ಸಂಜು ನೋಡಿ, ಇದು ಆಶ್ಚರ್ಯಕರವಾದಂಥ ವಿಚಾರ. ನೀವು ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀರಾ. ನೀವೇ ಸ್ವತಃ ಒಪ್ಕೊಳ್ತೀರಾ ಕೆಲವೊಮ್ಮೆ ತಪ್ಪುಗಳನ್ನ ಮಾಡಿದ್ದೀನಿ ಅಂತ. ಜನರು ನಿಮ್ಮನ್ನ ಪ್ರತಿ ಸಲ ಕ್ಷಮಿಸಿದ್ದಾರೆ. ಅಂಥ ಯಾವ ಜಾದು ಅದರಿಂದಾಗಿ ನೀವು ಜನಗಳನ್ನ ಹಿಡಿದಿಟ್ಕೊಂಡಿದ್ದೀರಾ? ತಪ್ಪುಗಳನ್ನ ನಾನು ತುಂಬಾನೇ ಮಾಡಿದ್ದೀನಿ. ಮತ್ತೆ ದೇವರು ನನಗೆ ಅದ್ರೊಳಗೆ ಹಾಕಿದ್ದೆ ಮೇ ಬಿ ಜನ ನೋಡ್ಲಿ ಡ್ರಗ್ಸ್ ಎಷ್ಟು ಕೆಟ್ಟದ್ದು ಅಂತ. ಒಂದು ಲಾ ತಿಳ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಈ ಕಾನೂನೇನಂತಾರೆ, ನನಗೆ ಗೊತ್ತಿರಲಿಲ್ಲ ಕಾನೂನೇನೋ ಅಂತ, ಏನೋ ಅಂತ. ಸೊ ಐ ಮೀನ್ ನನಗನ್ಸುತ್ತೆ ದೇವರು ನನ್ನ ಇದ್ರೊಳಗೆ ಹಾಕಿದ್ದಾನೆ, ಇದರಲ್ಲಿ ಇಷ್ಟೆಲ್ಲ ಇದೆ, ಇದನ್ನ ನಾನು ಜನಕ್ಕೆ ಹೇಳಬೇಕು ಅಂತ. ನೋಡಿ, ನಾವು ಸಿನಿಮಾ ಇಂಡಸ್ಟ್ರಿ ಜನಗಳ ಜೊತೆ ಮಾತಾಡಿದಾಗ ಯಾರು ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ರಲ್ಲ ಅವ್ರು ಹೇಳ್ತಾರೆ ಸಂಜು ಬಹಳನೇ ಒಳ್ಳೆ ವ್ಯಕ್ತಿ ಅಂತ. ಎಲ್ಲರೂ ಹೇಳ್ತಾರೆ ಸಂಜು ಬಹಳನೇ ಒಳ್ಳೆ ವ್ಯಕ್ತಿ ಅಂತ. ಅದ್ರ ಜೊತೆಗೆ ಸಂಜು ತಪ್ಪನ್ನ ಯಾಕೆ ಮಾಡ್ತಾರೆ ಅಂದ್ರೆ ಅವರು ಮೂರ್ಖರು ಅಂತ. ಅದು ನನ್ನ ಮೇಲೆ ಅವ್ರಿಗಿರೋ ಪ್ರೀತಿ ನನ್ನ ಮೂರ್ಖ ಅಂತ ಕರೆದಿದ್ದಾರೆ. ಆದರೆ ನಾನು ಹೇಳ್ದಂಗೆ ಪ್ರತಿ ಹುಡುಗ ದೊಡ್ಡವನಾಗ್ತಾ ಏನೋ ಒಂದು ತಪ್ಪುಗಳನ್ನ ಮಾಡ್ತಾನೆ ಇರ್ತಾನೆ. ನೀವು ನಿಮ್ಮ ಜೀವನವನ್ನ ತುಂಬಾ ಪ್ರೀತಿಸ್ತೀರಾ, ಈ ಮಾತನ್ನ ಒಪ್ಕೋತೀರಾ ಅಲ್ವಾ? ಹೌದು, ಖಂಡಿತ ನಂಬ್ತೀನಿ. ಮತ್ತೆ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆಯಾ ಈಗ? ಹತ್ತತ್ರ 50 ವರ್ಷ ಆಗ್ತಿದೆ, ಬದಲಾವಣೆ ಆಗೇ ಆಗ್ತೀನಲ್ವಾ? ಈ 50 ವರ್ಷದ ಸಂಜಯ್ ದತ್ ಅವರಲ್ಲಿ ಏನೆಲ್ಲ ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಈಗೊಂದು ಬ್ರೇಕ್ ತಗೊಳ್ಳುವಂತ ಸಮಯ. ಬ್ರೇಕ್ನ ಮುಗಿಸ್ಕೊಂಡು ಬಂದ ನಂತರ ನಾವು ಮಾತಾಡೋಣ 50 ವರ್ಷಗಳ ಸಂಜಯ್ ದತ್ ಅವರ ಹೊಸ ತಪ್ಪುಗಳ ಬಗ್ಗೆ. ಇವತ್ತಿಗೂ ಏನಾಗಿದೆ ಅಂತಂದ್ರೆ, ನೀವು ಮದುವೆಯಾಗಿ ನಿಮ್ಮ ಸಿಸ್ಟರ್ಸ್ನ ಕರೀಲಿಲ್ಲ. ಖಂಡಿತ ಸುಳ್ಳು. ನಾನು ಇಬ್ರು ಸಿಸ್ಟರ್ಸ್ನು ಕರೆದಿದ್ದೀನಿ. ಆಫ್ಟರ್ ಆಲ್ ನನ್ನ ಸಿಸ್ಟರ್ಸ್ ಅವರು. ನಿಮಗೆ ಅನ್ಸೋದಿಲ್ವಾ ಒಂದು ಜಾದು ಜಪಿ ಪ್ರಿಯಾ ಅವ್ರಿಗೂ ಕೊಡ್ಬೇಕು ಅಂತ? ಮತ್ತೆ ಎಲ್ಲ ಜಗಳನ್ನು ಮುಗ್ದು ಹೋಗುತ್ತೆ. ಆಪ್ಗೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿರೋದು ಜನತೆಯ ಮುನ್ನಾಬಾಯ್ ಸಂಜಯ್ ದತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಫ್ಯಾಮಿಲಿಯಿಂದ ದೂರ ಆದರು ಎಂಬುದು. ಸಂಜು, ನನ್ನ ಹತ್ರ ನಿಮ್ಮ ತಾಯಿ ನರ್ಗಿಸ್ ದತ್ ಅವರ ಒಂದು ಪತ್ರ ಇದೆ. ಅವರು ತಮ್ಮ ಟ್ರೀಟ್ಮೆಂಟ್ಗೆ ಅಮೆರಿಕಾಗೆ ಹೋಗೋದಕ್ಕಿಂತ ಮುಂಚೆ ತಮ್ಮ ಮಗಳು ನಮ್ರತಾ ಅವರಿಗೆ ಬರೆದಿದ್ರು. ನೋಡಿ, ಅವರು ಬರೀತಾರೆ, ಪ್ಲೀಸ್ ಲುಕ್ ಆಫ್ಟರ್ ಸಂಜು, ಸಿ ದಟ್ ಹಿ ಡಸ್ ನಾಟ್ ಮಿಕ್ಸ್ಡ್ ಅಪ್ ವಿತ್ ದಟ್ ಸಿಲಿ ಗೈಸ್ ಅಗೈನ್. ಹಿ ಈಸ್ ಟೂ ಸ್ಟುಪಿಡ್ ಇನ್ ಹಿಸ್ ಹೆಡ್. ಹಿ ಡಸ್ ನಾಟ್ ರಿಯಲೈಸ್ ವಾಟ್ ಹಿ ಈಸ್ ಡೂಯಿಂಗ್. ಬಹುಶಃ ತಾಯಿಗೆ ಗೊತ್ತಿತ್ತು ತನ್ನ ಮಗ ಹೇಗೆ ಅಂತ. ನನಗೆ ಗೊತ್ತಿರೋ ಹಾಗೆ ಪ್ರತಿ ತಾಯಿ ತನ್ನ ಮಗನ ಬಗ್ಗೆ ಇದನ್ನೇ ಹೇಳ್ತಾಳೆ. ಅದೇ ಇವನು ಸ್ಟುಪಿಡ್, ಇವನ್ ಸಿಲ್ಲಿ, ಪಾಪ ಅವನಿಗೇನು ಗೊತ್ತಾಗಲ್ಲ. ಆದರೆ ಗ್ರೋಯಿಂಗ್ ಪ್ರೋಸೆಸ್ಸಲ್ಲಿ ನಾನು ನರ್ಗಿಸ್ ಅವರ ಮಗ ಆಗಿದ್ರಿಂದ ಆಲ್ರೆಡಿ ಒಂದು ಪಾಪ್ಯುಲಾರಿಟಿ ಸಿಕ್ಕಿತ್ತು. ಇವತ್ತಿಗೂ ಏನಾಗಿದೆ ಅಂತಂದ್ರೆ, ನೀವು ಮದುವೆಯಾಗಿ ನಿಮ್ಮ ಸಿಸ್ಟರ್ಸ್ನ ಕರೀಲಿಲ್ಲ. ಖಂಡಿತ ಸುಳ್ಳು. ನಾನಿಬ್ರು ಸಿಸ್ಟರ್ಸ್ನು ಕರೆದಿದ್ದೀನಿ. ಆದರೆ ಅವ್ರ ನಿರ್ಧಾರ ಏನಿತ್ತೋ ಅವರಿಬ್ರು ಬರಲಿಲ್ಲ. ಆದರೆ ನಾನು ಖಂಡಿತ ಕರೆದಿದ್ದೆ. ನೀವು 1 ವರ್ಷಗಳ ನಂತರ ನಿಮ್ಮ ವಿವಾಹ ವಾರ್ಷಿಕೋತ್ಸವ ಮಾಡ್ಕೊಂಡ್ರಲ್ಲ, ಆಗ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ. ಅದು ಅವ್ರ ನಿರ್ಧಾರ. ಆದರೆ ನಾನು ಕರೆದಿದ್ದೆ. ನಾನೊಬ್ಬ ಅಣ್ಣ, ಒಬ್ಬ ದೊಡ್ಡಣ್ಣ ಆಗಿ ನಾನು ಖಂಡಿತ ಕರೆದಿದ್ದೆ. ಅವ್ರು ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ಏನು ಮಾಡೋಕ್ಕಾಗತ್ತೆ? ನಾನು ನಿಮ್ಮ ರಿಲೇಶನ್ಶಿಪ್ ನೋಡಿದ್ದೀನಲ್ಲ, ನಮ್ರತಾ ಅವ್ರ ಜೊತೆಗಾಗಿರ್ಬೋದು, ಪ್ರಿಯಾ ಅವ್ರ ಜೊತೆಗಾಗಿರ್ಬೋದು. ಇದು ನಿಜಕ್ಕೂ ಬಹಳ ಒಳ್ಳೆ ಸಂಬಂಧ. ನೋಡಿ, ನೀವು ಜೈಲಿಗೆ ಹೋಗಿದ್ದಾಗ ನಾವು ನೋಡಿದ್ವಿ, ಅವರು ಸೋನಿಯಾ ಗಾಂಧಿ ಅವರ ಮನೆ ಬಾಗ್ಲು ತಡ್ತಾ ಇದ್ರು. ಕೆಲವೊಮ್ಮೆ ವಕೀಲರ ಜೊತೆ ಮಾತುಕತೆ ಮಾಡ್ತಿದ್ರು. ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಜೈಲಿಗೆ ಬರ್ತಿದ್ರು. ಒಂದ್ ರೀತಿ ಸಂಘರ್ಷ ಮಾಡ್ತಾ ಇದ್ರು, ನೀವು ಜೈಲಿಂದ ಆದಷ್ಟು ಬೇಗ ಹೊರಗೆ ಬರ್ಲಿ ಅಂತ. ಸಂಬಂಧದಲ್ಲಿ ಈ ಬಿರುಕು ಮೂಡೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಾ? ರಜತ್ ಭಾಯ್, ನಾನು ಖಂಡಿತ ಇದನ್ನು ಹೇಳಕ್ ಬಯಸ್ತೀನಿ.
ಒಬ್ಬ ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ ಇವ್ರ ಮಧ್ಯೆ ಏನ್ ಸಂಬಂಧ ಇರತ್ತೆ? ಈಗ ಮೀ ಆಸ್ ಅ ಬ್ರದರ್ ನನ್ನ ತಂಗಿಗೋಸ್ಕರ ನಾನು ಏನಾದ್ರು ಮಾಡಿದ್ರೆ ಅದು ನನ್ನ ಹಕ್ಕು. ನಾನು ಅದನ್ನ ಪಬ್ಲಿಸಿಟಿ ಮಾಡಕ್ ಇಷ್ಟಪಡಲ್ಲ. ನೋಡೋ, ನಾನು ತಂಗಿಗೆ ಇದನ್ನ ಮಾಡಿದ್ದೀನಿ, ನಮ್ಮ ಅಣ್ಣಂಗೆ ಇದನ್ನ ಮಾಡಿದ್ದೀನಿ ಅಂತ. ಮತ್ತೆ ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಅವ್ರ ಲೈಫಲ್ಲಿ ಕಷ್ಟ ಬರಬಾರ್ದು ಅಂತ. ಸೊ ನನ್ನ ಇಂಟರ್ಫಿಯರೆನ್ಸ್ ಆಗೋ ಕಷ್ಟ ಬರಲೇಬಾರ್ದು ಅಂತ ನಾನು ಹೋಗ್ಬೇಕಾಗತ್ತೆ ಅವ್ರಿಗೋಸ್ಕರ. ಬಟ್ ಆದ್ರೆ ನಾನು ಯಾವಾಗಲೂ ಮಾಡ್ತೀನಿ ಅವ್ರಿಗೋಸ್ಕರ. ಆದ್ರೆ ಹಿಂದೆ ಯಾವತ್ತಾದ್ರೂ ಯಾವುದೇ ಕಾರಣಕ್ಕೆ ಸಂಬಂಧದಲ್ಲಿ ಬಿರುಕು ಮೂಡಿತಾ? ನಿಮ್ಮ ಮದುವೆಗೂ ತಂಗಿ ಬರ್ಲಿಲ್ಲ, ನಿಮ್ಮ ಆನಿವರ್ಸರಿಗೂ ಅವರು ಬರ್ಲಿಲ್ಲ. ಮೊದಲನೇದಾಗಿ ನಾನು ಹೇಳ್ತೀನಿ ರಜತ್ ಭಾಯ್, ಚಿಕ್ಕ ತಂಗಿ, ಅವರು ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ಆದರೂ ಇರಲಿ, ದೇ ಆರ್ ಇಂಡಿವಿಜುವಲ್ಸ್. ಅವರು ಬರಲಿಲ್ಲ ಅಂತ ಎಲ್ಲ ಫ್ಯಾಮ್ಲಿಲೂ ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ. ಇದ್ರ ಬಗ್ಗೆ ನಾನು ಮುಂಚೆನೇ ಹೇಳಿದ ಹಾಗೆ, ಪ್ರಿಯಾ ನನ್ನ ಚಿಕ್ಕ ತಂಗಿ, ಅವಳಿಂದ ಏನಾದರೂ ತಪ್ಪಾಗಿದ್ರೆ ಆಸ್ ಅನ್ ಎಲ್ಡರ್ ಬ್ರದರ್ ನಾನು ಅವಳನ್ನ ಕ್ಷಮಿಸಿದ್ದೀನಿ. ಆಫ್ಟರ್ ಆಲ್ ಶಿ ಇಸ್ ಮೈ ಸಿಸ್ಟರ್. ನಿಮಗೆ ಅನ್ಸೋದಿಲ್ವಾ ಒಂದು ಜಾದು ಜಪಿ ಪ್ರಿಯಾ ಅವ್ರಿಗೂ ಕೊಡಬೇಕು ಅಂತ? ಮತ್ತೆ ಎಲ್ಲ ಜಗಳನ್ನು ಮುಗ್ದು ಹೋಗುತ್ತೆ. ನಾನೇನು ಬಯಸ್ತೀನಿ ಅಂದರೆ ಅವ್ರು ನನಗೆ ಜಾದುಕಿ ಜಪ್ಪಿ ಕೊಡಲಿ ಅಂತ. ನನಗೆ ಅದೇ ಆಸೆ ಇರೋದು. ಆದ್ರೆ ಈ ತಪ್ಪನ್ನ ನೀವೇ ಮಾಡಿದ್ದು ಅಲ್ವಾ? ನೀವು ಮೀಡಿಯಾದಲ್ಲಿ ಒಂದು ಮಾತನ್ನ ಹೇಳ್ತೀರಾ, ಒಂದೇ ಮಿಸ್ಟರ್ ಅಂಡ್ ಮಿಸಸ್ ದತ್ ಇರೋದು, ಅದು ಸಂಜಯ್ ದತ್ ಮತ್ತೆ ಮಾನ್ಯತಾ ಅಂತ. ಅದು ಕರೆಕ್ಟಾಗಿ ಹೇಳಿದ್ದೀನಲ್ವಾ? ಬೇರೆ ಯಾರು ದತ್ತಿದ್ದಾರೆ? ಇದು ಬಹಳ ಹಿಂದಿನ ಒಂದು ಮಾತು. ಆಗ ನೀವೊಂದು ಮಾತು ಹೇಳಿದ್ರಿ, ಹುಡುಗಿ ಗಂಡನ ಹೆಸರನ್ನ ತಗೋಬೇಕಾಗತ್ತೆ ಮತ್ತೆ ಫ್ಯಾಮಿಲಿ ಹೆಸರನ್ನ ಬಳಸಬಾರ್ದು. ಇಲ್ಲ 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 ರಜತ್ ಭಾಯ್, ಅದು ಮಿಸ್ಇಂಟರ್ಪ್ರೇಟ್ ಆಗಿದೆ ಅಷ್ಟೇ. ನಾನು ಯಾವತ್ತೂ ಹೇಳಿಲ್ಲ ಒಂದು ಹುಡುಗಿ ಅವ್ರ ಅಪ್ಪ ಹೆಸರನ್ನ ಯೂಸ್ ಮಾಡಬಾರ್ದು ಅಂತ. ಯಾಕೆ ಇಟ್ಕೋಬಾರ್ದು? ಆದ್ರೆ ರೀತಿ ಪದ್ಧತಿಗಳೆಲ್ಲ ಏನು ಹೇಳುತ್ತೆ? ಐ ಮೀನ್ ಇಂದಿರಾ ಗಾಂಧಿ ಸಚ್ ಅ ಗ್ರೇಟ್ ಪರ್ಸನಾಲಿಟಿ, ಅವ್ರ ಗಾಂಧಿ ಅಂತ ಇಟ್ಕೊಂಡ್ರು. ನೆಹರೂನ ಇಟ್ಕೋಬೋದಿತ್ತಲ್ವಾ? ಸೊ ನಾನೇನೋ ತಪ್ಪು ಮಾತಾಡಿಲ್ಲ. ನೋಡಿ, ಅಂದ್ರೆ ನಿಮಗಿಷ್ಟ ಇಲ್ವಾ ಪ್ರಿಯಾ ದತ್ ಸಾಹೇಬ್ರ ಹೆಸರನ್ನ ಬಳಸೋದು? ಖಂಡಿತ ಮಾಡ್ಲಿ, ಖಂಡಿತ ಮಾಡ್ಲಿ, ಲೆಗಸಿಯನ್ನ ಬಳಸ್ಕೊಳ್ಳೋದು ಖಂಡಿತ ಮಾಡ್ಲಿ. ಆದ್ರೆ ನನ್ನ ವೈಫಿಗೆ ರೆಸ್ಪೆಕ್ಟ್ ಕೊಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಅವಳು ನನ್ನ ವೈಫು, ನಾನು ಅವಳನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಬೇರೆಯವರು ಅಷ್ಟೇ ರೆಸ್ಪೆಕ್ಟ್ ಮಾಡ್ಲಿ ಅಂತ ಬಯಸ್ತೀನಿ. ಮತ್ತೆ ಇನ್ನೊಂದು ವಿಚಾರ ಚರ್ಚೆಗೆ ಬರುತ್ತೆ. ಅದು ಏನು ಅಂತಂದ್ರೆ, ಇವತ್ತು ಸಂಜಯ್ ದತ್ ಅವ್ರ ಮೇಲೆ ಯಾರದಾದ್ರೂ ಕಂಟ್ರೋಲ್ ಇದೆ ಅಂತಂದ್ರೆ ಅದು ನಮ್ರತಾ ಅವರದ್ದು ಅಂತ. ನಮಗ್ ಗೊತ್ತಾಗಿರೋ ಇನ್ನೊಂದು ವಿಚಾರ ಏನಂದ್ರೆ, ಎದೆನಲ್ಲಿ ಬಡಿತಾ ಇರೋದು ಸಂಜಯ್ ಅವರದ್ದೇ, ಆದ್ರೆ ಅದರ ಆಡಳಿತ ನಡೆಸ್ತಾ ಇರೋದು ಮಾನ್ಯತಾ ಅವರು ಅಂತ. ಆ ಎದೆ ಬಡಿತ ವಿಷಯ ನಿಜಾನೇ, ಆದ್ರೆ ಎಲ್ಲ ಹಸ್ಬೆಂಡು ಇದೇ ಕತೆ ಅಲ್ವಾ? ಆದ್ರೆ ಆದ್ರೆ ಅವಳು ನನ್ನ ಕಂಟ್ರೋಲ್ ಮಾಡೋ ವಿಷಯ ಏನಿದೆ, ಇವಾಗ ನಾವೇನ್ ಮಾತಾಡ್ತಾ ಇದ್ವಿ ರಜತ್ ಭಾಯ್, ನನಗನ್ಸುತ್ತೆ ನಾನು ಇದುವರೆಗೂ ಯಾರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ. ಇನ್ನು ಅವಳು ನಾನೇನು ಕಂಟ್ರೋಲ್ ಮಾಡ್ತಾಳೆ? ಸಂಜು ಅವರೇ, ಈ ಮಾತಲ್ಲಿ ಎಷ್ಟು ನಿಜ ಇದೆ ಅಂತ ಹೇಳಿ. ನೀವು ಪಾಲಿಟಿಕ್ಸಿಗೆ ಬರ್ತೀರಾ, ಚುನಾವಣೆಗೆ ನಿಲ್ತೀರಾ, ಇದರಲ್ಲಿ ನಿಮ್ಮ ನಿರ್ಧಾರ ಕಡಿಮೆ, ಮಾನ್ಯತಾ ಅವರದ್ದೇ ಹೆಚ್ಚು. ಮಾನ್ಯತಾದ ನಿರ್ಧಾರ ಕಿಚನ್ ಅಲ್ಲಾಗತ್ತೆ. ಇವತ್ತು ಬಿರಿಯಾನಿ ಮಾಡಬೇಕಾ ಇಲ್ಲ ಚಿಕನ್ ಮಾಡಬೇಕಾ ಅಂತ. ಆದ್ರೆ ರಜತ್ ಭಾಯ್, ಇದು ಖಂಡಿತ ನನ್ನ ನಿರ್ಧಾರಣೆ, ಮತ್ತೆ ಖಂಡಿತ ಅಮರ್ ಸಿಂಗ್ ಅವ್ರದ್ದು ಕೂಡ. ನಿಮ್ಮ ಇಡೀ ಕುಟುಂಬದವರು ತುಂಬಾ ಕಷ್ಟ ಅನುಭವಿಸಿದ್ರು, ಆದ್ರೆ ಸುಖ ಮತ್ತೆ ದುಃಖ ಎರಡೂ ಒಟ್ಟಿಗೆ ಇರುತ್ತವೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ನೀವು ಕಳೆದಂತ ಸಂತೋಷದ ಕ್ಷಣಗಳನ್ನ ನಮ್ ಜೊತೆ ಹಂಚ್ಕೋತೀರಾ? ಖಂಡಿತ ಇದಾವೆ. ನಾನೀಗ ಹೇಳಬೇಕು ಅಂದ್ರೆ, ನಮ್ಮಪ್ಪ ಫಸ್ಟ್ ಎಲೆಕ್ಷನ್ ಗೆದ್ದಾಗ ಎಷ್ಟು ಖುಷಿ ಆಯ್ತು ಅವ್ರನ್ನ ನೋಡಿ ನನಗೆ. ಅಂದ್ರೆ ಆ ಪಬ್ಲಿಕ್ ಸಪೋರ್ಟ್ ಇತ್ತಲ್ಲ ಅವರಿಗೆ, ಅದೊಂದಿತ್ತು. ಈಗ ನನ್ನ ಮದುವೆ ಆಗಿದೆ ಅಲ್ಲ, ನಾನು ತುಂಬಾ ಖುಷಿಯಾಗಿದ್ದೇನೆ. ಈ ಮಾತು ನಿಜನಾ? ತುಂಬಾ ಮದುವೆಗಳು ಮಾಡ್ಕೊಂಡ್ರೆ, ಆದ್ರೆ ಈ ಸಲ ಖುಷಿಯಾಗಿದ್ದೀರಾ? ಖಂಡಿತ ನಿಜ ಹೇಳಿದ್ರಿ ರಜತ್ ಭಾಯ್. ಈಗ ನೀವು ಒಂದು ಫಿಲಮ್ನ ಹೀರೋ, ನಿಮ್ಮ ಫಿಲ್ಮ್ ಕರಿಯರ್ ಚೆನ್ನಾಗಿದೆ. ಈಗ ನಿಮ್ಮ ಪೊಲಿಟಿಕಲ್ ಕರಿಯರ್ ಮತ್ತೆ ಫಿಲ್ಮ್ ಕರಿಯರ್ನ ಒಟ್ಟಿಗೆ ನಿಮ್ ಕೈಲಿ ನಿಭಾಯಿಸೋದಕ್ಕಾಗತ್ತಾ? ಹಾಗೆ ಜನರಿಗಾಗಿ ನಿಜವಾದ ಮುನ್ನಬ್ಬ MBBS ಆಗ್ತೀರಾ? ನೀವು ಫಿಲಮ್ ಅಲ್ಲಾಗಿದ್ರಲ್ಲ ಹಾಗೆ. ನೋಡಿ, ಈ ಆಕ್ಟಿಂಗ್ ಇದೆಲ್ಲ, ಮೈ ಫಸ್ಟ್ ಲವ್ ಇಸ್ ಆಕ್ಟಿಂಗ್. ಆಕ್ಟಿಂಗ್ ಇಂದಾನೆ ಇವಾಗ ನಾನು ಆಕ್ಟರ್ ಆಗಿಲ್ಲ ಅಂದ್ರೆ, ನೀವು ನನ್ನ ಪಿಕ್ಚರ್ ನೋಡಿಲ್ಲ ಅಂದ್ರೆ, ಇವಾಗ ನೀವು ಪಿಕ್ಚರೇ ನೋಡಿಲಿಲ್ಲ ಅಂದ್ರೆ ನಾನು ಸಂಜಯ್ ದತ್ ಆಗ್ತಾನೆ ಇರಲಿಲ್ಲ. ಸೊ ಫಸ್ಟು ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು. ನೀವೆಲ್ಲರೂ ನನ್ನ ಹೀರೋ ಮಾಡಿದ್ದೀರ. ಆದರೆ ಇದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ, ಜನಸೇವೆ ಮತ್ತು ಆ್ಯಕ್ಟಿಂಗ್. ಮತ್ತು ನಾನು ರಜತ್ ಭಾಯ್ಗೆ ಹೇಳ್ದಂಗೆ ನನಗೆ 50 ವರ್ಷ ಆಗ್ತಾ ಇದೆ. ಈಗ ಅಷ್ಟೆಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ.
ಸೊ ಪಿಕ್ಚರ್ ಸ್ವಲ್ಪ ಕಡಿಮೆ ಮಾಡಿ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸಂಜು, ಒಬ್ಬ ವ್ಯಕ್ತಿ ಪಾಲಿಟಿಕ್ಸಿಗೆ ಬಂದಾಗ, ರಾಜಕೀಯಕ್ಕೆ ಬಂದಾಗ ಯಾವೆಲ್ಲ ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ ಅನ್ನೋ ವಿಚಾರನ ನಾವು ಮುಂದೆ ಮಾತಾಡೋಣ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮಾತಾಡೋಣ ಸಂಜಯ್ ದತ್ ಅವರ ರಾಜಕೀಯ ಜೀವನದ ಬಗ್ಗೆ. ಕಾಂಗ್ರೆಸ್ ಪಾರ್ಟಿ ಜೊತೆಗೆ ನಿಮ್ಮ ಸಂಬಂಧ ಇತ್ತು, ಆದ್ರೆ ನೀವು ಕಾಂಗ್ರೆಸ್ ಪಾರ್ಟಿ ಅವರನ್ನ ಬಿಟ್ಟು ಬಿಡ್ತೀರಾ? ಸಮಾಜವಾದಿ ಅಲಿಯನ್ಸ್ ಆಗ್ತಾ ಇದೆ. ಸೊ ಏನವೇ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದಾಗಲ್ವಾ? ನನಗನ್ಸುತ್ತೆ ನೀವು ರಾಜಕೀಯದ ಪಟ್ಟಗಳನ್ನ ಒಂದೊಂದಾಗಿ ಕಲಿತಾ ಇದ್ದೀರಿ. ಕಲಿತಾ ಇದ್ದೀನಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ ಸಂಜಯ್ ದತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ಸಹಾಯ ಮಾಡಿದ ಸ್ನೇಹಿತರನ್ನು ಮರೆತಿದ್ದಾರೆ ಎಂಬುದು. ಸಂಜು, ನನ್ನ ಹತ್ರ 17ನೇ ಸೆಪ್ಟೆಂಬರ್ 1995 ಪೇಪರ್ ಇದೆ. ಇದರಲ್ಲಿ ನೀವು ಜೈಲಿಂದ ಬಂದಾಗ ಆಗ ಬಾಳ್ ಠಾಕ್ರೆ ನಿಮ್ಮನ್ನ ತಪ್ಕೊಂಡಿದ್ರು. ಬಹಳ ಹಳೆ ನ್ಯೂಸ್ ಪೇಪರ್, ಕಷ್ಟಪಟ್ಟು ಹುಡುಕಿದ್ದೀನಿ. ನೋಡಿ, ಬಾಳ್ ಠಾಕ್ರೆ ಅವರು ನಿಮಗೆ ಸಹಾಯ ಮಾಡಿದಾಗ ಅವರು ಹೇಳ್ತಾರೆ, ನನ್ನ ಹೆಂಡತಿಯ ಸಾವಿನ ನಂತರ ನನಗೆ ಖುಷಿ ಪಡುವಂಥ ಅವಕಾಶನೇ ಸಿಕ್ಕಿರ್ಲಿಲ್ಲ. ಆದರೆ ಇವತ್ತು ಸಂಜಯ್ ದತ್ ಜೈಲಿಂದ ಹೊರಗಡೆ ಬಂದಿದ್ದನ್ನ ನೋಡಿ ಮೊದಲ ಬಾರಿಗೆ ಖುಷಿ ಆಗ್ತಿದೆ. ಇಷ್ಟೊಂದು ಪ್ರೀತಿ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಮತ್ತೆ ನೀವು ರಾಜಕೀಯಕ್ಕೆ ಬಂದಾಗ ನೀವು ಬಾಳ್ ಠಾಕ್ರೆ ಅವರನ್ನ ಬಿಟ್ಟು ಅಮರ್ ಸಿಂಗ್ ಅವರನ್ನ ಸೇರಿದ್ರಿ. ಬಾಲಾ ಸಾಬ್, ನಾನು ಅವ್ರನ್ನ ಸಾಬ್ ಅಂತಾನೆ ಕರಿತೀನಿ. ಅವರು ನನ್ನ ತಂದೆ ಸಮಾನ. ಮತ್ತು ಅವರು ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡಿದ್ದಾರೆ ಜೀವನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಸಾಬ್ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ಪ್ರೀತಿ ಮಾಡ್ತೀನಿ. ಆದರೆ ಅವ್ರ ಯೋಚನೆನ ನಾನು ಬಿಲೀವ್ ಮಾಡಲ್ಲ. ಸೊ ಇವನ್ ದತ್ ಸಾಬ್, ನಾವು ಒಂದು ಸೆಕ್ಯುಲರಿಸಮಲ್ಲಿ ನಾವು ಬಿಲೀವ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಸಮಾಜವಾದಿ ಪಾರ್ಟಿ ಸೆಕ್ಯುಲರ್ ಇದೆ, ಅದಕ್ಕೆ ನಾನು ಸಮಾಜವಾದಿ ಪಾರ್ಟಿ ಜಾಯ್ನ್ ಆದೆ. ಪರವಾಗಿಲ್ಲ, ಕಾಂಗ್ರೆಸ್ ಕೂಡ ಸೆಕ್ಯುಲರ್. ದತ್ ಸಾಹೇಬ್ರು ಯಾವಾಗಲೂ ಕಾಂಗ್ರೆಸ್ ಪಾರ್ಟಿನಲ್ಲೇ ಇದ್ದವರು. ನಿಮ್ಮ ತಂಗಿ ಪ್ರಿಯಾ ಕೂಡ ಕಾಂಗ್ರೆಸ್ ಪಾರ್ಟಿಯ MP. ಕಾಂಗ್ರೆಸ್ ಪಾರ್ಟಿ ಜೊತೆಗೆ ನಿಮ್ಮ ಸಂಬಂಧ ಇದೆ. ನೀವು ಕೂಡ ಸೋನಿಯಾ ಗಾಂಧಿ ಅವರನ್ನ, ಮನಮೋಹನ್ ಸಿಂಗ್ ಅವರನ್ನ ಭೇಟಿ ಮಾಡ್ತೀರಿ. ಆದ್ರೆ ನೀವು ಕಾಂಗ್ರೆಸ್ಸನ್ನ ಬಿಟ್ಟು ಹೊರಬಂದ್ರಿ. ನಾನು ಕಾಂಗ್ರೆಸ್ನ ಯಾವತ್ತೂ ಬಿಡಲಿಲ್ಲ. ಸಮಾಜವಾದಿ ಅಲಿಯನ್ಸಲ್ಲಿ ಹೋಗ್ತಾ ಇದೆ. ಇನ್ನವೇ ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ದಂಗಲ್ವಾ? ನನಗನ್ಸುತ್ತೆ ನೀವು ರಾಜಕೀಯದ ಪಟ್ಟನ್ನ ಒಂದೊಂದಾಗಿ ಕಲಿತಾ ಇದ್ದೀರಾ. ಇಲ್ಲ ರಜತ್ ಭಾಯ್, ಪಾಲಿಟಿಕ್ಸ್ ನಾನು ಯಾವತ್ತೂ ಕಲಿಯೋಕ್ಕಾಗಲ್ಲ. ನಾನು ಇಲ್ಲಿನ ವ್ಯಕ್ತಿ, ಅಲ್ಲಿನ ವ್ಯಕ್ತಿ ಅಲ್ಲ. ಮತ್ತೆ ಇದಂತೂ ನಡೆಯೋದೇ ಇಲ್ಲ ಪಾಲಿಟಿಕ್ಸಲ್ಲಿ, ಅಲ್ವಾ? ನೋಡಿ, ಕೇವಲ ರಾಜಕೀಯದ ಮಾತಷ್ಟೇ ಅಲ್ಲ, ಬಹಳಷ್ಟು ಜನ ಇದ್ದಾರೆ. ಅವರು ನಿಮ್ಮನ್ನ, ಉದಾಹರಣೆಗೆ ಮಹೇಶ್ ಭಟ್ ಅವರು, ನೀವು ಮಾಡಿದಂಥ ಬಹಳ ದೊಡ್ಡ 2 ಸೂಪರ್ ಹಿಟ್ ಸಿನಿಮಾಗಳನ್ನ ಹೌದು ಭಟ್ ಸಾಹೇಬ್ರು ಡೈರೆಕ್ಟ್ ಮಾಡಿದ್ರು. ಮತ್ತೆ ನನಗೆ ಗೊತ್ತಿರೋ ಹಾಗೆ ಅವರು ನಿಮ್ಮನ್ನ ಬಹಳನೇ ಪ್ರೀತಿಸ್ತಾ ಇದ್ರು. ಆಮೇಲೆ ನೀವು ದೊಡ್ಡ ಸ್ಟಾರ್ ಆದ್ಮೇಲೆ, ಸೂಪರ್ ಹಿಟ್ ಸ್ಟಾರ್ ಆದ್ಮೇಲೆ ನೀವು ಮಹೇಶ್ ಭಟ್ ಅವ್ರನ್ನ ಕೈ ಬಿಟ್ರಿ. ಇಲ್ಲ, ಭಟ್ ಸಾಬ್ ರಿಟೈರ್ ಆಗಿದ್ದಾರೆ. ಅವ್ರೀಗ ಪಿಕ್ಚರ್ ಮಾಡ್ತಿಲ್ಲ. ಇನ್ಫ್ಯಾಕ್ಟ್ 1 ಮಂತ್ ಮುಂಚೆ ನಾನು ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಭಟ್ ಸಾಬ್ ಒಂದು ಸಬ್ಜೆಕ್ಟ್ ಇದೆ ಮತ್ತೆ ಅದನ್ನ ನೀವೇ ಮಾಡಕ್ ಸಾಧ್ಯ. ಸೊ ಅದಕ್ಕೆ ಅವ್ರು ಹೇಳಿದ್ರೆ ಸರಿ ಸಿಗೋಣ ಬಿಡು ಅಂತ. ಆದ್ರೆ ಪಿಕ್ಚರ್ ಡೈರೆಕ್ಟ್ ಮಾಡಕ್ ಮಾತ್ರ ಕೇಳಬೇಡ ಅಂದ್ರು. ಸೊ ಐ ಥಿಂಕ್ ಅವ್ರು ಇವಾಗ ರಿಟೈರ್ ಆಗಿದ್ದಾರೆ. ಆದ್ರೆ ನಾನಂತೂ ಯಾವತ್ತೂ ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅವರಿಂದ ಒಂದು ಪಿಕ್ಚರ್ ಮಾಡ್ಸಕ್ಕೆ, ಯಾವಾಗ್ಲಾದ್ರೂ. ಸರಿ ಬಿಡಿ, ನಾವೀಗ ಈ ಮಾತನ್ನ ಪಕ್ಕಕ್ಕಿಡೋಣ. ಮತ್ತೆ ಸುಭಾಷ್ ಗಾಯ್ ಅವರು ನಿಮ್ಮನ್ನ ನಾಯಕನಿಂದ ಖಳನಾಯಕ ಮಾಡಿದ್ರು, ಸೂಪರ್ ಹಿಟ್ ಸಿನಿಮಾ ಕೊಟ್ರು. ಅದಾದ ನಂತರ ನೀವು ಅವರ ಯಾವುದೇ ಸಿನಿಮಾದಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸುಭಾಷ್ ಜಿ ಮತ್ತೆ ಬರಲೇ ಇಲ್ಲ ನನ್ನ ಹತ್ರ. ಅವರು ಯಾವಾಗಲೂ ಹೃತಿಕ್ ಹತ್ರ ಹೋಗಿದ್ದಾರೆ, ಬೇರೆಯವ್ರ ಹತ್ರ ಹೋಗಿದ್ದಾರೆ, ನನ್ನ ಹತ್ರ ಯಾವತ್ತೂ ಬಂದಿಲ್ಲ. ಅವ್ರು ಮರ್ತು ಹೋಗಿದ್ದಾರೆ ನನ್ನ. ನಿಮಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಇಷ್ಟವಾಗಿರೋ ಮೂಮೆಂಟ್ಸ್ ಯಾವುದು? ಅದು ನಿಮ್ಮ ಲೈಫಲ್ಲಿ ಯಾವತ್ತೂ ಮರಿದೇ ಇರೋವಂಥದ್ದು? ಒಂದು ಮೂಮೆಂಟ್ ಇದೆ. ಆ ಸಡಕ್ಕಲ್ಲಿ ನಾನು ನೇತಾಡ್ತಿರ್ತೀನಲ್ವಾ, ಸಡಕ್ ನೋಡಿದ್ದೀರಾ ನೀವು? ಹಾ, ನಾನು ಹೇಳ್ದೆ ಆಯ್ತು ನೇತಾಡ್ಸಿ. ಆದ್ರೆ ಕಂಬ ಕೆಳಗಡೆ ಬಿದ್ದಿತ್ತು ರಜತ್ ಬಾಯ್. ಸೊ ಫಸ್ಟ್ ಕೆಳಗಡೆ ಮಲಗಿಸ್ಬಿಟ್ಟು ನನ್ನ ಕಟ್ಬಿಟ್ರು. ಆಮೇಲೆ ಆ ಕಂಬನ ನಿಲ್ಲಿಸಿದಾಗ ನಾನು ಕಿರ್ಚಾಡಕ್ ಶುರು ಮಾಡಿದೆ, ಕೆಳಗಡೆ ಇಳಿಸ್ರಪ್ಪ ಅಂತ. ಎಲ್ಲಿ ತಗ್ಲಾಕಿದ್ರ ನನ್ನ? ನಿಮ್ಮ ಫಿಲಮ್ ಬೆಸ್ಟ್ ಎಲ್ಲ ಯಾವ್ದು ಇಷ್ಟ ನಿಮಗೆ? बोलते ये माँ क्या कुटुर कुटुर देख रही है? हाँ, इसको देख रही है, ये देख 50 तोला. कितना? 50 तोला.
ನೀವು ಇಂಡಸ್ಟ್ರಿಗೆ ಬಂದು ಹೆಚ್ಚು ಕಮ್ಮಿ 30 ವರ್ಷ ಆಯಿತು. ಮತ್ತೆ ಮೊದಲು ನಿಮಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ದು ವಾಸ್ತವ್ ಸಿನಿಮಾಗೆ. ನಿಮಗೂ ಕೂಡ ಅಮೀರ್ ಖಾನ್ ಥರ ಬೇಜಾರಾಗಿದೆ ಈ ಸಿನಿಮಾಯಿಂದ ಅಂತ ಅನಿಸ್ತಾ ಇಲ್ವಾ? ಸೌರಭ್, ನಾನು ಆ್ಯಕ್ಟಿಂಗ್ ಅವಾರ್ಡ್ಗೋಸ್ಕರ ಮಾಡಲ್ಲ. ಏನೋ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದರೆ ನನಗಿಷ್ಟ. ನನ್ನ ಅವಾರ್ಡ್ ಏನು ಅಂದರೆ, ನಾನು ಥಿಯೇಟರ್ಗೆ ಹೋಗಿ ಜನರ ಜೊತೆ ಪಿಕ್ಚರ್ ನೋಡಿದಾಗ ಅಲ್ಲೇನು ಪ್ರೀತಿ ಸಿಗುತ್ತೆ ಜನರಿಂದ, ಅದು ನನಗೆ ದೊಡ್ಡ ಅವಾರ್ಡು. ಆದ್ರೆ ಸಂಜು, ನಿಮ್ಗನ್ಸತ್ತಾ ನೀವು ಪಾಲಿಟಿಕ್ಸಿಗೆ ಬಂದಾಗ, ರಾಜಕೀಯಕ್ಕೆ ಬಂದಾಗ ನಿಮ್ಮ ಹಳೆ ಕೇಸ್ಗಳ ಬಗ್ಗೆ ಮಾತುಕತೆ ಆಗತ್ತೆ, ನಿಮ್ಮೇಲಿದ್ದಂಥ ಆರೋಪಗಳಿದೆಯಲ್ಲ ಅದ್ರ ಬಗ್ಗೆ ಮಾತುಕತೆ ಆಗತ್ತೆ, 6 ವರ್ಷಗಳ ಸಜೆ ಬಗ್ಗೆ ಪ್ರಶ್ನೆ ಹೇಳುತ್ತೆ. ಅದನ್ನ ಹೇಗೆ ಫೇಸ್ ಮಾಡ್ತೀರಾ? ರಜತ್ ಭಾಯ್, ನಾನು ಹೇಳ್ದಂಗೆ 16-17 ವರ್ಷ ಆಯ್ತು ನಾನು ಫೇಸ್ ಮಾಡ್ತಾನೇ ಬರ್ತಾ ಇದ್ದೀನಿ. ಮತ್ತೆ ಪಾಲಿಟಿಷಿಯನ್ಸ್ ಹೇಳಿದ್ದಾರೆ, ನ್ಯೂಸಲ್ಲಿ ಹೇಳಿದ್ದಾರೆ, ಮೀಡಿಯಾ ಹೇಳಿದೆ, ಬಟ್ ಪಬ್ಲಿಕ್ ಯಾವತ್ತೂ ಹೇಳಿಲ್ಲ. ಇವನು ಟೆರರಿಸ್ಟು, ಇವನು ಅದು ಮಾಡಿದ್ದಾನೆ, ಇವನು ಇದು ಮಾಡಿದ್ದಾನೆ ಅಂತ ಯಾವತ್ತೂ ಹೇಳಿಲ್ಲ. ಎಷ್ಟು ಪ್ರೀತಿ ಇವ್ರು ನನಗೆ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ನಾನಂತೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲೆ ಜನತೆಯ ಪರವಾದ ಮೊಕದ್ದಮೆ ಮುಂದುವರಿಯುತ್ತೆ. ರಜತ್ ಅವರು ಇಲ್ಲಿ ನಿಮ್ಗೆ ತುಂಬಾ ಕಷ್ಟವಾದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರಿಗೊಂದು ಜಪ್ಪಿ ಕೊಟ್ರೆ ಪ್ರಶ್ನೆಗಳೆಲ್ಲ ಸುಲಭ ಆಗೋಗುತ್ತೆ. ಖಂಡಿತವಾಗ್ಲೂ ಸರ್, ಖಂಡಿತ. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಜನತೆಯ ಮುನ್ನಾಬಾಯಿಯಾದಂತ ಸಂಜಯ್ ದತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ದತ್ ಅವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಮಿಸ್ಫಿಟ್ ಎಂಬುದು. ಸಂಜು, ನೀವು ಸಾಕಷ್ಟು ಸಲ ಹೇಳಿದ್ದೀರಾ ನನಗೆ 50 ವರ್ಷ ಆಗ್ತಾ ಇದೆ. ಆದ್ರೆ ನಿಮ್ಮ ಗೆಳೆಯರೇನಿದ್ದಾರೆ ಮೀಡಿಯಾದಲ್ಲಿ ಮತ್ತೆ ಪರ್ಸನಲ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಸಂಜು ಬಾಬಾ ಅಂತ ಕರೀತಾರೆ. ನಿಮ್ಮ ಮನಸ್ಸು ಮತ್ತೆ ಬುದ್ಧಿ ಇವತ್ತಿಗೂ ಬಾಬಾ ತರಾನೇ ಇದೆ, ಅಂದ್ರೆ ಮಗುವಿನ ಹಾಗೆ. ಅದು ಒಂಥರ ನಿಜಾನೇ ರಜತ್ ಭಾಯ್. ನಾನು ಯೋಚನೆ ಮಾಡಿದ್ದೀನಿ, 50 ವರ್ಷದ ಬಾಬಾ ಪ್ರಪಂಚದಲ್ಲಿ ಒಬ್ಬನೇ ಇರೋದು, ಅದು ನಾನು ಒಬ್ಬನೇ. ರಾಜಕೀಯ ಮಕ್ಕಳಾಟ ಅಂತೂ ಅಲ್ವಲ್ಲ. ಮಗುನ ನೋಡುತ್ತೆ, ಮಗುನು ಟ್ರೈ ಮಾಡ್ತಾ ಇದೆ, ನನ್ನ ಕೈಲಾಗತ್ತಾ ಅಂತ. ಮೇ ಬಿ ಡಿಫ್ರೆಂಟ್ ಆಗಿರ್ಬೋದು. ಅಲ್ಲಿ ದೊಡ್ಡ ದೊಡ್ಡ ಆಟಗಾರರು ಇರ್ತಾರೆ, ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗತ್ತೆ, ನಿಮ್ ಬಗ್ಗೆ ಟೀಕೆ ಮಾಡ್ತಾರೆ, ಹಳೆ ಆರೋಪಗಳನ್ನ ಹೊರಗೆ ತೆಗಿತಾರೆ. ಹೌದು, ಖಂಡಿತ. ನೀವು ಲಕ್ನೋಗೆ ಹೋಗಿದ್ದಾಗ ಒಂದು ಪೋಸ್ಟರ್ ಹಾಕಿರ್ತಾರೆ, AK-47. ರಜತ್ ಭಾಯ್, ಕರೆಕ್ಟಾಗಿ ಹೇಳಿದ್ರಿ ನೀವು. ಆದರೆ ಈ 16-17 ವರ್ಷ ನನ್ನ ಜೀವನದಲ್ಲಿ ಏನು ನಡೆದಿದೆ ಅದಕ್ಕಿಂತ ಜಾಸ್ತಿ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಜನ. ಸೊ ನಾನೊಂಥರ ಯೂಸ್ ಟು ಆಗ್ಬಿಟ್ಟಿದ್ದೀನಿ. ಎಷ್ಟು ಆರೋಪ ಮಾಡ್ತಾರೋ ಅಷ್ಟು ನಮಸ್ಕಾರ ಮಾಡ್ಬಿಡ್ತೀನಿ. ರಾಮ್ ಜೇಠ್ಮಲಾನಿ ಅವರ ಒಂದು ಆರ್ಟಿಕಲ್ನ ಓದ್ತಾ ಇದ್ದೆ. ಅವರು ನಿಮ್ಮ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ರು. ಅವರು ನಿಮ್ಮನ್ನ ಬಹಳ ಪ್ರೀತಿಸ್ತಾರೆ, ನಿಮ್ಗೆ ಬೇಲ್ ಕೊಡ್ಸಿದ್ರು. ಅವರು ತುಂಬಾ ಒಳ್ಳೆ ಮಾತು ಹೇಳ್ತಾರೆ ನೋಡಿ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಜಯ್ ದತ್ ಅವರು MP ಆಗೋದು ದೇಶದ ಸುರಕ್ಷತೆಗೆ, ಸೆಕ್ಯೂರಿಟಿಗೆ ಅಪಾಯ ಆಗತ್ತೆ ಅಂತ ಹೇಳ್ತಾರೆ. ನನಗಂತೂ ಅನ್ನಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು? ಅದು ರಾಮ್ ಅಂಕಲ್, ನಾನು ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ, ಮರ್ಯಾದೆ ಕೊಡ್ತೀನಿ. ಮತ್ತು ಅವರು ಡೆಫಿನೆಟಾಗಿ ನನ್ನ ಲಾಯರ್ ಆಗಿದ್ರು. ಮತ್ತು ಐ ಥಿಂಕ್ ಅವರು ಬ್ರೀಚ್ ಮಾಡಿದ್ದಾರೆ. ಐ ಮೀನ್, ಒಂದು ಲಾಯರ್ ಒಬ್ಬ ಮನುಷ್ಯನ ಬ್ರೀಫ್ ತಗೊಂಡಾಗ ಅದನ್ನು ಅವರು ಪಬ್ಲಿಕ್ಕಲ್ಲಿ ಹೇಳಬಾರ್ದು. ಆದರೆ ರಾಮ್ ಅಂಕಲ್ ಅದೇನು ಹೇಳಿದರೋ ಅದು ಅವ್ರಿಷ್ಟ. ಆದರೆ ನಾನೇ ನ್ಯಾಷನಲ್ ಥ್ರೆಟ್ ಅಲ್ಲ ಬಾಯ್. ನೋಡಿ, ಅದನ್ನ ಅವರು ಉಲ್ಲೇಖಿಸ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಹತ್ರ 3 AK-56 ರೈಫಲ್ಗಳು ಸಿಕ್ಕಿದೆ, 25 ಹ್ಯಾಂಡ್ ಗ್ರೆನೇಡ್ಗಳು ಸಿಕ್ಕಿದೆ, ಮತ್ತೆ ಇದನ್ನೆಲ್ಲ ಹನೀಸ್ ಇಬ್ರಾಹಿಂ ನಿಮಗೆ ಕಳಿಸಿದ್ದು ಅಂತ ಹೇಳ್ತಾರೆ. ಎಷ್ಟು AK-56 ಸರ್? 3 ಮತ್ತೆ 25 ಹ್ಯಾಂಡ್ ಗ್ರೆನೇಡ್. ಅಲ್ಲ, ಅವ್ರಿಗೆ ಕೇಳಿ ನಾನೇನಾದ್ರು ಇರಾಕ್ ಏನಾದ್ರು ಹೋಗ್ತಾ ಇದ್ದೇನೆ ಯುದ್ಧ ಮಾಡಕ್ಕೆ ಅಂತ. ಮತ್ ಅವ್ರು ಹೇಳ್ತಾರೆ, ಇದನ್ನೆಲ್ಲ ಸಂಜಯ್ ದತ್ ಅವ್ರ ಹತ್ರ ಕೇಳಬೇಕು, ಇಂಥ ಅಪಾಯಕಾರಿ ಆಯುಧಗಳನ್ನ ಯಾರು ಕೊಡ್ತಾರ ಅವರಿಗೆ ಅಂತ. ನಾನಿವಾಗ ಐ ಮೀನ್ ಆಲ್ ಮೈ ರೆಸ್ಪೆಕ್ಟ್ ಟು ರಾಮ್ ಅಂಕಲ್. ಆದ್ರೆ ನಾವೇನು ಕ್ರಿಮಿನಲ್ ವ್ಯಕ್ತಿಗಳ ಬಗ್ಗೆ ಇವಾಗ ಮಾತಾಡ್ತೀವಿ, ಅವ್ರ ಕೇಸ್ನ ರಾಮ್ ಅಂಕಲ್ ನಡೆಸ್ತಾರೆ. ಏನೋ ಕೇಸ್, ನಿಮ್ಮ ಕೇಸನ್ನು ಕೂಡ ಅವರು ಫೈಟ್ ಮಾಡಿದ್ರು. ಕೇಸ್ ನಂದು ನಡೆಸಿದ್ದಾರೆ. ಐ ಮೀನ್ ಬಿಡಿ, ಅವರು ಸೀನಿಯರ್ ಪರ್ಸನ್, ನಾನೇನು ಹೇಳಕ್ ನೋಡಿ. ಏನ್ ಕಾರಣ ಇರ್ಬೋದು, ರಾಮ್ ಜೇಠ್ಮಲಾನಿ ಅಂತ ಬಹಳ ದೊಡ್ಡ ವ್ಯಕ್ತಿಗಳು, ಬಹಳ ದೊಡ್ಡ ಲಾಯರ್ ನಿಮ್ ಬಗ್ಗೆ ಯಾಕೆ ಸೆಟ್ ಮಾಡ್ಕೋತಾರೆ? ನಾನು ಯಾವಾಗ್ಲೂ ಅವರಿಂದ ಆಶೀರ್ವಾದ ತಗೋತೀನಿ. ಅವ್ರಿಗೆ ನನ್ನ ಮೇಲೆ ಏನ್ ಕೋಪನೋ ನನಗೆ ಗೊತ್ತಿಲ್ಲ.
ಯಾವಾಗ್ಲೂ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ಮರ್ಯಾದೆ ಕೊಡ್ತೀನಿ. ಆದ್ರೆ ಗೊತ್ತಿಲ್ಲ ಯಾಕೆ ಕೋಪ. ಅವರ ಈ ಸಿಟ್ಟನ್ನ ನೋಡಿದ್ಮೇಲೆ ನಿಮ್ಗೆ ಅನ್ಸೋದಿಲ್ವಾ ಅವ್ರಿಗೂ ಒಂದು ಜಾದು ಜಪ್ಪಿ ಕೊಡ್ಬೇಕು ಅಂತ? ಅವ್ರು ಕೊಡ್ತಾರೆ ಅಂದ್ರೆ ಖಂಡಿತವಾಗಿ ನಾನು ಜಾದಕ್ಕೆ ಜಪ್ಪಿ ಕೊಡ್ತೀನಿ ಅವರಿಗೆ. ಅವರು ಒಪ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅದೊಂದು ನನಗೆ ಗೊತ್ತಿಲ್ಲ ಒಪ್ಕೋತಾರೋ ಇಲ್ವೋ ಅಂತ. ಆದ್ರೆ ನಾನು ಕ್ಷಮೆ ಕೇಳ್ತೀನಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಸೀನಿಯರ್ ಪರ್ಸನ್ ಅವರು, ನಾನು ಕ್ಷಮೆ ಕೇಳ್ತೀನಿ. ನಿಮ್ಗನ್ಸುತ್ತಾ ನಿಮ್ಮ ಈ ಹೊಸ ನಾಯಕತ್ವದ ಆಸೆ ಏನಿದೆ ಇದು ಯಾಕೆ ಶುರುವಾಯಿತು ಅಂತಂದ್ರೆ, ಗಾಂಧಿಗಿರಿಯಿಂದ ನಿಮಗೆ ಪಾಪ್ಯುಲಾರಿಟಿ ಸಿಗುತ್ತೆ, ಲೋಕಪ್ರಿಯತೆ ಸಿಗುತ್ತೆ, ಮತ್ತೆ ನಿಮ್ಗನ್ಸುತ್ತೆ ಇದರಿಂದ ಬಹುಶಃ ಅನುಕೂಲ ಆಗ್ಬೋದು? ಇಲ್ಲ ರಜತ್ ಭಾಯ್, ಆಕ್ಚುಲಿ ಅದೇನು ದುರಂತ ನಡೀತು ಮುಂಬೈಯಲ್ಲಿ 26/11, ಅದನ್ನ ನೋಡಿ ನಾನು ಡಿಸೈಡ್ ಮಾಡಿದೆ ನಾನು ಪಾಲಿಟಿಕ್ಸ್ ಜಾಯ್ನ್ ಆಗಬೇಕು ಅಂತ. ಅಟ್ಲೀಸ್ಟ್ ಒಬ್ಬ ಮನುಷ್ಯ ಆದ್ರೂ ಏನಾದರೂ ಮಾಡಬೇಕಲ್ವಾ. ನಮ್ಮ ಸೆಕ್ಯೂರಿಟಿ ಆದರೂ ಏನಿದೆ ಹಿಂದೂಸ್ತಾನಲ್ಲಿ? ಐ ಮೀನ್ ಯಾವನೋ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ಬ್ಯಾಗ್ಗಳು ತೊಗೊಂಬಂದು ಹೋಟೆಲ್ ಒಳಗೆ ಹೋಗಿ ಸಾಯ್ಸಕ್ಕೆ ಶುರು ಮಾಡಿಬಿಟ್ಟ ಜನಗಳನ್ನ. ನಮ್ಮಿಂದ ಏನೂ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಸೆಕ್ಯೂರಿಟಿ ಏಜೆಂಟ್ಸ್ ಹತ್ರ ಎಕ್ವಿಪ್ಮೆಂಟ್ ಇಲ್ಲ, ಕಾಂಬ್ಯಾಟ್ ಇಲ್ಲ. 60 ಗಂಟೆ ಮತ್ತೆಷ್ಟು ಜನ ಸತ್ರು. ಮತ್ತೆ ಪಾಲಿಟಿಷಿಯನ್ಸ್ ಇದೆಲ್ಲ ಯಾಕೆ ಯೋಚನೆ ಮಾಡಲ್ಲ, ಯಾಕೇನು ಮಾಡಲ್ಲ? ಇಲ್ಲಿ ಕೂತಿರೋ ಪ್ರತಿಯೊಬ್ಬ ಮನುಷ್ಯನೂ ಟ್ಯಾಕ್ಸ್ ಕಟ್ತಾನೆ. ಮತ್ತೆ ಇವ್ರ ಸೆಕ್ಯೂರಿಟಿ ಏನೋ, ನನ್ನ ಸೆಕ್ಯೂರಿಟಿ ಏನಪ್ಪ? ಸೊ ನಾನು ಡಿಸೈಡ್ ಮಾಡಿದೆ ಯಾಕೆ ಹೋಗ್ಬಾರ್ದು, ಯಾಕೆ ನಾನು ಜಾಯ್ನ್ ಆಗಬಾರ್ದು. ಈವನ್ ಐ ವಾಂಟ್ ಟು ವಾಯ್ಸ್ ಮೈ ಒಪಿನಿಯನ್ ಫಾರ್ ಪಬ್ಲಿಕ್. ಏನ್ ಮಾಡ್ತೀರಿ ನೀವು? ಒಂದು ವೇಳೆ ನೀವು ಸರ್ಕಾರದಲ್ಲಿದ್ದು ಡಿಸಿಷನ್ ತಗೊಳ್ಳೋಂತ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ರೆ ಈ ರೀತಿಯಾದಂತ ಟೆರರಿಸ್ಟ್ ಅಟ್ಯಾಕ್ ಆದಾಗ ಏನ್ ಮಾಡ್ತೀರಿ? ನಾನು ಅಟ್ಲೀಸ್ಟ್ ಅಲ್ಲಿ ಹೋಗಿ ಸಪೋರ್ಟ್ ಆದ್ರೂ ಮಾಡ್ತೀನಿ. ನಾನು ಮನೇಲಿ ಕುತ್ಕೊಂಡು ಟಿವಿ ನೋಡ್ತಾ ಇರಲಿಲ್ಲ. ಇಫ್ ಐ ವಾಸ್ ಅ ಪೊಲಿಟಿಷಿಯನ್, ನಾನು ಅಲ್ಲೂ ಹೋಗ್ತೀನಿ, ಗ್ರೌಂಡ್ ಜೀರೋಗೆ ಹೋಗ್ತೀನಿ, ಏನಾದ್ರೂ ಮಾಡ್ಬೇಕಲ್ವಾ? ಮತ್ತೆ ನೀವು ಕೂಡ ಫೈಟ್ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಎಲ್ಲಿ ಅಂತಂದ್ರೆ ಅದು ಲಖನೌನಲ್ಲಿ. ಅಲ್ಲಿ 5 ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಗೆದ್ದಿದ್ರು. ಖಂಡಿತ. ಅಟಲ್ಜೀಸ್ ನಾನು ಮುಂಚೆನೇ ಹೇಳ್ದೆ, ಅವ್ರು ನನ್ನ ತಂದೆ ಸಮಾನ, ಪ್ರೈಮ್ ಮಿನಿಸ್ಟರ್ ಆಗಿರೋರು, ಮತ್ತು ಅವ್ರನ್ನ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಒಂದು ವೇಳೆ ಅಟಲ್ಜಿ ನಿಂತ್ಕೊಂಡ್ರೆ ನಾನು ರಿಸೈನ್ ಮಾಡ್ತೀನಿ. ಈಗ ಬಿಜೆಪಿಯವರು ಲಾಲ್ಜಿ ಟಂಡನ್ ಅವರನ್ನ ಕಣಕ್ಕಿಳಿಸಿದಾಗ ನಾನು ಅವ್ರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ, ಲಾಲ್ಜಿನ ರೆಸ್ಪೆಕ್ಟ್ ಮಾಡ್ತೀನಿ. ಅವರಿಗೋಸ್ಕರ ನೀವು ವಿಡ್ರಾ ಮಾಡಲ್ವಾ? ಇಲ್ಲ. ಮತ್ತೆ ನೋಡಿ, ನಾವೇನ್ ಕೇಳ್ಪಟ್ವಿ ಅಂದ್ರೆ ಅಮರ್ ಸಿಂಗ್ ಹೇಳ್ತಾರೆ, ಒಂದು ವೇಳೆ ಸಂಜಯ್ ದತ್ಗೆ ಕೋರ್ಟ್ ಎಲೆಕ್ಷನ್ ಫೈಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡದೆ ಹೋದ್ರೆ ಆಗ ನಿಮ್ಮ ಜಾಗದಲ್ಲಿ ಮಾನ್ಯತಾ ಅವರು ಫೈಟ್ ಮಾಡ್ತಾರೆ. ಮಾನ್ಯತಾ ಅಂದ್ರೆ ನಾನು ಅವ್ರಿಗೆ ಹೇಳ್ತೀನಿ, ನಿನಗಿದೆಲ್ಲ ಬೇಡ ಅಂತ. ಕುಕ್ ಬುಕ್ ಬರೀಲಿ ಮನೇಲಿ ಇತ್ಕೊಂಡು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಸಲ್ಮಾನ್ ನಿಮ್ಮ ಫ್ರೆಂಡು, ಗೋವಿಂದ ನಿಮ್ಮ ಫ್ರೆಂಡ್ಸು, ಲಿಸ್ಟು ಬಹಳ ದೊಡ್ಡದಿದೆ. ನೀವು ಲಕ್ನೌನಲ್ಲಿ ಎಲೆಕ್ಷನ್ ಫೈಟ್ ಮಾಡಬೇಕಾದ್ರೆ ಇವರೆಲ್ಲ ನಿಮ್ಗೋಸ್ಕರ ಕ್ಯಾಂಪೇನ್ ಮಾಡೋದಕ್ಕೆ ಬರ್ತಾರಾ? ರಜತ್ ಬೈ, ನಾನು ಯಾರನ್ನೂ ಕೇಳಲ್ಲ ಬಂದು ಸಪೋರ್ಟ್ ಮಾಡಕ್ಕೆ. ಒಂದ್ ವೇಳೆ ಅವ್ರಿಗೆ ಮಾಡಬೇಕು ಅನ್ಸಿದ್ರೆ ನಾನು ಖಂಡಿತ ವೆಲ್ಕಮ್ ಮಾಡ್ತೀನಿ. ಯಾರ ಬಗ್ಗೆ ನಿಮಗೆ ಅತಿಯಾದಂತ ನಂಬಿಕೆ ಇದೆ ಅವರು ಎಲೆಕ್ಷನ್ ಕ್ಯಾಂಪೇನಿಗೆ ಬಂದೇ ಬರ್ತಾರೆ ಅಂತ? ಪ್ರಿಯಾ ದತ್ತಿಂದ ಇದೆ, ನನ್ನ ತಂಗಿ. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಶತ್ರುಘ್ನ ಸಿನ್ಹಾ ಅವ್ರಿಗೂ ಪ್ರಯತ್ನ ಮಾಡ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿಯಿಂದ ಸಮಾಜವಾದಿ ಪಾರ್ಟಿಗೆ ಎಳ್ಕೊಳ್ಳೋದಕ್ಕೆ. ರಜತ್ ಬೈ, ನಾನೆಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ? ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸಮಾಜವಾದಿ ಪಾರ್ಟಿಯಿಂದ ಫೈಟ್ ಮಾಡಕ್ಕೆ. ಆದ್ರೆ ಶತ್ರು ಸಾಬ್ ಅಗೈನ್ ತುಂಬಾ ಒಳ್ಳೆ ಮನುಷ್ಯರು, ತುಂಬಾ ಒಳ್ಳೆ ಜನ. ಯಾವಾಗ್ಲೂ ನನ್ಗೆ ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿದ್ದಾರೆ, ಜೊತೆಲಿ ನಿಂತ್ಕೊಂಡಿದ್ದಾರೆ. ಮತ್ ನಾನು ಖಂಡಿತ ಬಯಸ್ತೀನಿ ಸರ್ ಒಂದ್ ವೇಳೆ ಬಂದ್ರೆ ತುಂಬಾನೇ ಮಜಾ ಬರುತ್ತೆ. ನನಗನ್ಸುತ್ತೆ ನೀವು ಈ ರಾಜಕೀಯದ ಪಾಠ ಅನ್ನೋದೇನಿದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂತ. ಇಲ್ಲ 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 ಇಲ್ಲ. ಹೇಗೆ ನೀವು ಲಗೇರಾವ್ ಮುನ್ನಾಬಾಯಿನಲ್ಲಿ ಹೇಳಿದ್ರಿ ಗುಡ್ ಮಾರ್ನಿಂಗ್ ಮುಂಬೈ ಅಂತ, ಅದೇ ತರ ನೀವೊಂದ್ಸಲ ಗುಡ್ ಮಾರ್ನಿಂಗ್ ಲಕ್ನೋ ಅಂತ ಹೇಳಿ, ಅದರಿಂದ ಯಾರಿಗಾದ್ರೂ ಏನಾದ್ರೂ ಸಿಗ್ಬೇಕು ಅಂತಿದ್ರೆ ಖಂಡಿತ ಸಿಗತ್ತೆ. ಇವಾಗಲೇ ಹೇಳ. ಗುಡ್ ಮಾರ್ನಿಂಗ್ ಲಕ್ನೋ, ದಿಸ್ ಇಸ್ ಸಂಜಯ್ ದತ್. ನೀವು ಸ್ಪೀಚನ್ನ ಸಿದ್ಧ ಮಾಡ್ಕೊಂಡಿದ್ದೀರಾ? ನೀವು ಕ್ಯಾಂಪೇನ್ಗೆ ಅಂತ ಹೋದಾಗ ಏನ್ ಮಾತಾಡ್ಬೇಕು ಅನ್ನೋದನ್ನ? ಜಾದಕ್ಕೆ ಜಪ್ಪಿ ಕೊಟ್ಬಿಡ್ರಪ್ಪ. ರಜತ್ ಅವರು ಇಲ್ಲಿ ನಿಮ್ಗೆ ತುಂಬಾ ಕಷ್ಟವಾದ ಪ್ರಶ್ನೆ ಕೇಳ್ತಾ ಇದಾರೆ, ಅವ್ರಿಗೊಂದು ಜಪ್ಪಿ ಕೊಟ್ರೆ ಪ್ರಶ್ನೆಗಳೆಲ್ಲ ಸುಲಭ ಆಗೋಗುತ್ತೆ. ಖಂಡಿತವಾಗ್ಲೂ ಸರ್, ಖಂಡಿತ. ಸಂಜು, ನಾನು ನಿಜಕ್ಕೂ ಈ ಮಾತನ್ನ ಹೇಳಲೇಬೇಕು. ನಿಮ್ಮ ಜಾದೂ ಜಪ್ಪಿನಲ್ಲಿ ಒಂದೊಳ್ಳೆ ದಮ್ ಇದೆ. ಮತ್ತೆ ಇದಾದ್ಮೇಲೆ ನಾನು ಏನ್ ಪ್ರಶ್ನೆ ಕೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ.
ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಶಶಿ ಸಂಧ್ಯಾ ಅವರ ತೀರ್ಪನ್ನ ಸಂಜಯ್ ದತ್ ಅವರ ಮೊಕದ್ದಮೆ ಮೇಲೆ. ಒಂದು ವಿಷಯ ಇದೆ, ನಾನು ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ಜನರ ಹತ್ರನೂ ಕೇಳ್ತೀನಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಈ ಕೇಸಿಂದ ನಾನು ಮುಕ್ತ ಆಗಬೇಕು. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಸಂಜಯ್ ದತ್ ಅವರ ಮೇಲೆ. ಸಂಜಯ್ ದತ್ ಅವರನ್ನ ನಾವು ಪ್ರಶ್ನೆ ಮಾಡಿದ್ವಿ ಅವರ ಕುಟುಂಬದ ಸಂಬಂಧದ ಬಗ್ಗೆ. ಸಂಜಯ್ ದತ್ ಅವರನ್ನ ನಾವು ಪ್ರಶ್ನೆ ಮಾಡಿದ್ವಿ ಅವರ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ. ಈಗ ಸಮಯ ಬಂದಿದೆ ಇವತ್ತಿನ ಮೊಕದ್ದಮೆಯ ಬಗ್ಗೆ ಇವತ್ತಿನ ಜಡ್ಜ್ ಆದ ಶಶಿ ಸಂಧ್ಯಾ ಅವರ ತೀರ್ಪನ್ನ ಕೇಳೋದಕ್ಕೆ. ಸಂಜಯ್ ಅವರೇ, ತುಂಬಾ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟಿದ್ದೀರಾ ನೀವು, ಮತ್ತೆ ಮನಸ್ಪೂರ್ವಕವಾಗಿ ಉತ್ತರ ಕೊಟ್ಟಿದ್ದೀರಾ. ಈಗ ಜನಗಳ ಮಧ್ಯೆ ಬರ್ತಾ ಇದ್ದೀರಾ ನೀವು. ಮೊದ್ಲು ನೀವು ಪರ್ದೆ ಮೇಲಿರ್ತಿದ್ರಿ, ಈಗ ಜನಗಳ ಮಧ್ಯೆ ಬರ್ತೀರಾ. ಒಂದ್ ವಿಚಾರ ನೆನ್ಪಿಟ್ಕೋಬೇಕು, ನಿಮ್ಮಿಂದ ತುಂಬಾ ಅಪೇಕ್ಷೆ ಪಡ್ತಾ ಇದ್ದಾರೆ. ಹಾಗಾಗಿ ಕಾಂಟ್ರವರ್ಸಿಯಿಂದ ನೀವು ದೂರ ಇರಿ, ಮತ್ತೆ ಜನಗಳು ನಿಮಗ್ ಕೊಡ್ತಾ ಇರೋಂತ ಜವಾಬ್ದಾರಿಯನ್ನ ನೀವು ಪೂರ್ತಿಯಾಗಿ ನಿಭಾಯಿಸಿ. ಇದ್ರ ಜೊತೆಗೆ ನಾವ್ ಹೇಳ್ತೀವಿ ಲಗೆ ರಹೋ ಮುನ್ನಾ ಬಾಯ್. ಏನೇ ಕೆಟ್ಟಗಳಿಗೆ ಇತ್ತು ಅದೆಲ್ಲ ಆಗೋಗಿದೆ. ಮತ್ತೀಗ ಬರೀ ಪರ್ಸ್ನಲಿ ಜೊತೆ ನನ್ನ ಫ್ಯಾಮಿಲಿಗೂ ಕೂಡ ಬರೀ ಖುಷಿನೇ ಸಿಕ್ಕಿದೆ. ಒಂದು ವಿಷಯ ಇದೆ, ನಾನು ದೇವ್ರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾನು ಜನರ ಹತ್ರನೂ ಕೇಳ್ತೀನಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ. ಈ ಕೇಸಿಂದ ನಾನು ಮುಕ್ತ ಆಗಬೇಕು. ಇದೇ ವಿಶ್ವಾಸದೊಂದಿಗೆ ಇದೇ ನಂಬಿಕೆಯೊಂದಿಗೆ ಮುನ್ನಾಬಾಯ್ ಹೀಗೆ ಮುಂದುವರಿತಾ ಇರಲಿ, ಮತ್ತೆ ಲೋಕಪ್ರಿಯತೆಯನ್ನ ಹೀಗೆ ಗಳಿಸ್ಕೊಳ್ತಾ ಇರಲಿ, ಮತ್ತೆ ಲೋಕಪ್ರಿಯತೆಯ ಉನ್ನತ ಮಟ್ಟವನ್ನ ಅವರು ತಲುಪ್ತಾ ಇರಲಿ. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀನಿ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.